ಹಾಯ್ ಗಾಯ್ಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ 10th ಚಾಪ್ಟರ್ ಆದಂತಹ ಇಂಟರ್ನಲ್ ಟ್ರೇಡ್ ಅನ್ನೋ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ನಾನು ಈ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ 9 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ. ಅಂದ್ರೆ 9 ಚಾಪ್ಟರ್ಸ್ ಗೆ ಸಂಬಂಧಪಟ್ಟಂಗೆ ನೀವು ಆ ಚಾಪ್ಟರ್ ವಿಡಿಯೋಸ್ ಗಳನ್ನ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಈ ಚಾಪ್ಟರ್ ಗೆ ಜಂಪ್ ಆಗಿ, ಸೊ ದಟ್ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಯಾಕಂತಂದ್ರೆ ಒಂದು ಚಾಪ್ಟರ್ ಇಂದ ಇನ್ನೊಂದು ಚಾಪ್ಟರ್ ಗೆ ನಿಮ್ಗೆ ಇಂಟರ್ ಲಿಂಕ್ ಇರುತ್ತೆ. ಸೊ ಆ ಇಂಟರ್ ಲಿಂಕ್ ಕಂಪ್ಲೀಟ್ ಆಗಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಒಂದು ಕ್ವಿಕ್ ರಿವಿಷನ್ ನ ಮಾಡ್ಬಿಡೋಣ. ಫಸ್ಟ್ ಇಂದ ಯಾವ್ಯಾವ್ದನ್ನ 9 ಚಾಪ್ಟರ್ ನ ನಾವು ಓದಿದ್ದು ಅಂತ ಅನ್ಬಿಟ್ಟು. ಫಸ್ಟ್ ಅದು ಬಿಸ್ನೆಸ್ ಟ್ರೇಡ್ ಕಾಮರ್ಸ್, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಪ್ರೈವೇಟ್ ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್, ಬಿಸ್ನೆಸ್ ಸರ್ವಿಸಸ್, ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್, social responsibility of business and business ethics, formation of a company, source of business finance, MSME and business entrepreneurship. ನಾವ್ ಈಗ ಇಂಟರ್ನಲ್ ಟ್ರೇಡ್ ಅನ್ನೋ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಗೈಸ್, ಇಂಟರ್ನಲ್ ಟ್ರೇಡ್ ಅನ್ನೋ ಚಾಪ್ಟರ್ ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಗೆ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನಿಮಗೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಐಡಿಯಾ ಸಿಕ್ಬಿಡುತ್ತೆ. ಹಾಗಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಪಾರ್ಟ್ಸ್ ಗಳಿದೆ ಅಂತ ಹೇಳಿದೀವಿ. ದೇರ್ ಆರ್ 4 ಪಾರ್ಟ್ಸ್ ಇನ್ ಯುವರ್ ಎಕ್ಸಾಮಿನೇಷನ್, ರೈಟ್? ಹೌದಲ್ವಾ? ಯಾವ್ಯಾವುದು? ಪಾರ್ಟ್ ಎ, ಪಾರ್ಟ್ ಬಿ, ಹಾಗೆ ಪಾರ್ಟ್ ಸಿ, ಹಾಗೆ ಪಾರ್ಟ್ ಡಿ. ಕರೆಕ್ಟಾ? ಪ್ರತಿಯೊಂದಕ್ಕೂ ಒಂದು ಅದರದೇ ಆದಂತಹ ವೇಟೇಜ್ ಇದೆ ಅಂತ ಹೇಳಿದೀವಿ. ಪಾರ್ಟ್ ಎ ಅಲ್ಲಿ ಹೇಳ್ತಕ್ಕಂತಹದ್ದು 1 ಮಾರ್ಕ್ಸಿನ ಕ್ವಶನ್ಸ್ ಆಗಿರುತ್ತೆ. ಇಲ್ಲಿ ಎಷ್ಟು ಕ್ವಶನ್ಸ್ ಗಳು ಅಪಿಯರ್ ಆಗುತ್ತೆ? ನಿಮ್ಗೆ 3 ಕ್ವಶನ್ಸ್ ಗಳು ಅಪಿಯರ್ ಆಗುತ್ತೆ. ಸೊ ನೀವು 3 ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡಬಹುದಾಗಿದೆ. ಆಯ್ತಾ? ಪಾರ್ಟ್ ಬಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಆಗಿರುತ್ತೆ? 2 ಮಾರ್ಕ್ಸಿನ ಕ್ವಶನ್ಸ್ ಆಗಿರುತ್ತೆ. ನಿಮ್ಗೆ ಇಲ್ಲಿ 1 ಕ್ವಶನ್ ಬರುತ್ತೆ, ಈಸಿಯಾಗಿ 2 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದಾಗಿದೆ. ಪಾರ್ಟ್ ಸಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ಇರೋದಾಗಿರುತ್ತೆ? 4 ಮಾರ್ಕ್ಸ್ ಇರೋದಾಗಿರುತ್ತೆ. ಆದ್ರೆ 4 ಮಾರ್ಕ್ಸ್ ಇಂದ್ರಲ್ಲಿ ಇದು ಯಾವುದೇ ರೀತಿಯಾದಂತಹ ಕ್ವಶನ್ ಕೇಳಲ್ಲ. ಫೈನಲ್ ಪಾರ್ಟ್ ಡಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ಏನದಾಗಿರುತ್ತೆ? 8 ಮಾರ್ಕ್ಸ್ ಏನದಾಗಿರುತ್ತೆ. 1 ಕ್ವಶನ್ ಕೇಳ್ತಾರೆ, 8 ಮಾರ್ಕ್ಸ್ ಆಗುತ್ತೆ. ಸೊ ನಿಮ್ಗೆ ಎಷ್ಟು? 5 ಕ್ವಶನ್ ಗಳು ಈ ಚಾಪ್ಟರ್ ಇಂದ ಬರುತ್ತೆ. ಸೊ ನೀವು ಈಸಿಯಾಗಿ 13 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಗೈಸ್, ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ 8 ಮಾರ್ಕ್ಸ್ ಅನ್ನು ಹೇಗೋ ಸ್ಕೋರ್ ಮಾಡಬಹುದು, ಬಟ್ ಈ 2 ಮಾರ್ಕ್ಸ್ ಪಾಯಿಂಟ್ಸ್ ಬರೆದು ಸ್ಕೋರ್ ಮಾಡಬಹುದು. ಬಟ್ ಈ 3 ಮಾರ್ಕ್ಸ್ ಇದೆಯಲ್ಲ, ಅದಕ್ಕೆ ನೀವು ಅಕ್ಯುರೇಟ್ ಆಗಿ ಆನ್ಸರ್ ಬರೆದ್ರೆ ಮಾತ್ರನೇ ಸ್ಕೋರ್ ಆಗೋದು. ಹಾಗಾಗಿ ಪ್ರತಿಯೊಂದು ಪಾಯಿಂಟ್ ಅನ್ನ ಕ್ಲೀನ್ ಆಗಿ ಗಮನ ಇಟ್ಟು ಕೇಳ್ಕೊಳ್ತಾ ಹೋಗಿ. ಕಾನ್ಸೆಪ್ಟ್ ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಈಸಿ ಆಗಿದೆ. ಒಂದ್ಸಲ ನಿಮ್ಗೆ ಫಸ್ಟ್ ಟೈಮ್ ಇರ್ಬೋದು, ಬಟ್ ಒಂದ್ಸಲ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ 100% ಅರ್ಥ ಆಗೋದ್ರಲ್ಲಂತೂ ಯಾವುದೇ ರೀತಿಯಾದಂತಹ ಡೌಟ್ ಗಳಿಲ್ಲ. ಹಾಗಾದ್ರೆ ಇಂಟರ್ನಲ್ ಟ್ರೇಡ್ ಅಂತ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ದೇಶದಲ್ಲಿ ಈಗ ನಾವು ಯಾವ ದೇಶದಲ್ಲಿ ಇದೀವಿ? ನಾವು ಇಂಡಿಯಾ ದೇಶದೊಳಗೆ ಇದೀವಿ, ಕರೆಕ್ಟಾ? ನಮ್ಮ ಕಂಟ್ರಿ ಒಳಗೆ ಮಾಡ್ತಕ್ಕಂತಹ ಮ್ಯಾನುಫ್ಯಾಕ್ಚರಿಂಗ್ ಯಾರೋ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದಾರೆ ನಮ್ಮ ಕಂಟ್ರಿ ಒಳಗೆ ಅಂತಂದ್ರೆ, ನಮ್ಮ ಇಲ್ಲಿ ಮೆಟೀರಿಯಲ್ ಗಳನ್ನ ಯೂಸ್ ಮಾಡ್ಕೊಂಡು, ಇಲ್ಲಿಯ ರಿಸೋರ್ಸ್ ಅನ್ನ ಯೂಸ್ ಮಾಡ್ಕೊಂಡು, ಇಲ್ಲಿಯೇ ಒಂದು ಇಂಡಸ್ಟ್ರಿಯನ್ನ ತೆಗೆದು ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಿ ಪ್ರಾಡಕ್ಟ್ ಅನ್ನ ಇಲ್ಲಿ ಜನಕ್ಕೆ ಮಾರ್ತಕ್ಕಂತಹದನ್ನ ಏನಂತ ಕರಿತೀವಿ? ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ. ಅಂದ್ರೆ ಒಂದು ದೇಶದ ಜಿಯೋಗ್ರಾಫಿಕಲ್ ಬೌಂಡರಿ ಏನಿದೆಯಲ್ಲ ಅದ್ರ ಒಳಗೆ ನಡೀತಕ್ಕಂತಹದನ್ನ ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ. ಈಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಇಲ್ಲಿ ಈಗ ಅಮೆರಿಕನ್ ಕಂಟ್ರಿ ಅವರು ಅಮೆರಿಕದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅಮೆರಿಕದವ್ರಿಗೇನೆ ಮಾರ್ತಿದ್ದಾರೆ ಅಂತಂದ್ರೆ ಅವ್ರದ್ದು ಆ ದೇಶದ ಇಂಟರ್ನಲ್ ಟ್ರೇಡ್ ಆಗಿದೆ. ಇಂಡಿಯಾದಲ್ಲಿ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಇಂಡಿಯಾದು ಇಂಟರ್ನಲ್ ಟ್ರೇಡ್ ಆಗಿದೆ. ಶ್ರೀಲಂಕಾದಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಶ್ರೀಲಂಕಾದಲ್ಲಿ ಇಂಟರ್ನಲ್ ಟ್ರೇಡ್ ಆಗುತ್ತೆ. ಹಾಗೇನೆ ಚೈನಾದಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಚೈನಾದೊಳಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದೇ ಕಂಟ್ರಿ ಜನಕ್ಕೆ ಮಾರ್ತಿದ್ದಾರೆ ಅಂತಂದ್ರೆ ಅದನ್ನ ಇಂಟರ್ನಲ್ ಟ್ರೇಡ್ ಅಂತ ಆಗ್ತಾರೆ ಅಂತ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅಂದ್ರೆ ದೇಶದ ವ್ಯಾಪಾರ, ದೇಶದೊಳಗೆ ನಡೀತಕ್ಕಂತಹ ವ್ಯಾಪಾರ, ಮ್ಯಾನುಫ್ಯಾಕ್ಚರಿಂಗು ಇಲ್ಲೇ ಆಗುತ್ತೆ, ಮಾರಾಟವು ಇಲ್ಲೇ ಆಗುತ್ತೆ. ಅದನ್ನ ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಹಾಗಾದ್ರೆ ಇನ್ ಬ್ರೀಫ್ ಆಗಿ ಇನ್ ಡೆಪ್ತ್ ಆಗಿ ನಾವು ಇಂಟರ್ನಲ್ ಟ್ರೇಡ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಣ. ಫಸ್ಟ್ ಟ್ರೇಡ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಗಿದೆ ಅಂತ ಈಗಾಗಲೇ ಹೇಳಿದೀನಿ. ಟ್ರೇಡ್ ಅಂತಂದ್ರೆ ಏನು? ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಗೂಡ್ಸ್ ಅಂಡ್ ಸರ್ವಿಸ್ ವಿತ್ ಆಬ್ಜೆಕ್ಟಿವ್ ಆಫ್ ಮೇಕಿಂಗ್ ಪ್ರಾಫಿಟ್. ಏನು ಟ್ರೇಡ್ ಅಂತಂದ್ರೆ? ವ್ಯವಹಾರ ಅಂತಂದ್ರೆ ಏನು? ಒಂದು ವಸ್ತುಗಳನ್ನ ಕೊಂಡು ಇನ್ನೊಬ್ರಿಗೆ ಮಾರ್ತಕ್ಕಂತಹದನ್ನೇ ವ್ಯವಹಾರ ಅಂತಂದ್ರೆ. ಯಾವ ಇಂಟೆನ್ಷನ್ ಅಲ್ಲಿ ಮಾಡ್ತಾರೆ? ಅಫ್ಕೋರ್ಸ್ ಪ್ರಾಫಿಟ್ ಮೋಟಿವ್ಗೋಸ್ಕರ ಮಾಡ್ತಾರೆ. ಯಾಕಂದ್ರೆ ಯಾರು ಬಿಸ್ನೆಸ್ ಅನ್ನ ನಡೆಸ್ತಾ ಇರ್ತಾರೆ ಅವ್ರ ಜೀವನವನ್ನು ನಡೆಸಬೇಕಾಗಿರೋದ್ರಿಂದ ಅವರು ಒಂದು ಸರಕು ಅಥವಾ ಸೇವೆಯನ್ನ ಇನ್ನೊಬ್ರಿಗೆ ವ್ಯಾಪಾರ ಮಾಡ್ತಾರೆ, ಅದರಿಂದ ಅವರು ಪ್ರಾಫಿಟ್ ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದನ್ನ ವ್ಯವಹಾರ, ಟ್ರೇಡ್ ಅಂತ ಕರೀತಾ ಇದ್ದಾರೆ. ಓಕೆನಾ? ಆನ್ ದ ಬೇಸಿಸ್ ಆಫ್ ಜಿಯೋಗ್ರಾಫಿಕಲ್ ಲೊಕೇಶನ್. ನೋಡಿ, ಇಲ್ಲಿ ಜಿಯೋಗ್ರಾಫಿಕಲ್ ಲೊಕೇಶನ್, ಒಂದು ಕಂಟ್ರಿಯ ಜಿಯೋಗ್ರಾಫಿಕಲ್ ಲೊಕೇಶನ್ ಒಳಗೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಟ್ರೇಡ್ ಕ್ಯಾನ್ ಬಿ ಬ್ರಾಡ್ಲಿ ಅದು ನಡೀತಕ್ಕಂತಹದ್ನ ಒಂದು ದೇಶದ
ಜಿಯೋಗ್ರಾಫಿಕಲ್ ಬೌಂಡರಿ ಒಳಗೆ ನಡೀತಕ್ಕಂತಹ ವ್ಯವಹಾರವನ್ನ ಏನಂತ ಕರಿತೀವಿ, ಇಂಟರ್ನಲ್ ಟ್ರೇಡ್ ಅಂತ ಕರಿತೀವಿ. ಅಂತ ಟ್ರೇಡ್ ಅನ್ನ ಎರಡು ವಿಧವಾಗಿ ಕ್ಲಾಸಿಫೈ ಮಾಡಲಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆನ್ ದ ಬೇಸಿಸ್ ಆಫ್ ಜಿಯೋಗ್ರಾಫಿಕಲ್ ಲೊಕೇಶನ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಂಡ್ ಟ್ರೇಡ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಯಾಟಗರೈಸ್ ಇಂಟು 2 ಕ್ಯಾಟಗರಿ. ಎರಡು ವಿಧವಾಗಿ ಟ್ರೇಡ್ ಅನ್ನ ಕ್ಲಾಸಿಫೈ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಯಾವುದು ಇಂಟರ್ನಲ್ ಟ್ರೇಡ್, ಸೆಕೆಂಡ್ ಯಾವುದು ಎಕ್ಸ್ಟರ್ನಲ್ ಟ್ರೇಡ್. ಇಂಟರ್ನಲ್ ಟ್ರೇಡ್ ಅಂತಂದ್ರೆ ಈಗ ಹೇಳಿದೀನಿ, ಒಂದು ಕಂಟ್ರಿಯ ಬೌಂಡರಿ ಒಳಗೆ ನಡೀತಕ್ಕಂತಹದ್ದು. ಟ್ರೇಡ್ ವಿಚ್ ಟೇಕ್ ಪ್ಲೇಸ್ ವಿತ್ ಇನ್ ಎ ಕಂಟ್ರಿ, ಒಂದು ಕಂಟ್ರಿಯ ಒಳಗೆ ನಡೀತಕ್ಕಂತಹದ್ದು. ಎಕ್ಸ್ಟರ್ನಲ್ ಟ್ರೇಡ್ ಅಂತಂದ್ರೆ ಟ್ರೇಡ್ ದಟ್ ಬಿಟ್ವೀನ್ 2 or more ಕಂಟ್ರೀಸ್, ಎರಡು ಅಥವಾ ಎರಡು ರಾಷ್ಟ್ರಕ್ಕಿಂತ ಜಾಸ್ತಿ ಬೇರೆ ಬೇರೆ ಕಂಟ್ರಿ ಜೊತೆ ವ್ಯವಹಾರ ಮಾಡಿದ್ರೆ ಅದನ್ನ ವಿದೇಶಿ ವ್ಯಾಪಾರ ಅಂತ ಕರೀತಾರೆ ಅನ್ನೋದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು. ಇದು ಇಂಟರ್ನಲ್ ಟ್ರೇಡ್ ಅಂತಂದ್ರೆ ದೇಶಿ ವ್ಯಾಪಾರ, ಒಂದು ಕಂಟ್ರಿಯ ಒಳಗೆ ನಡೀತಕ್ಕಂತಹದ್ದು. ಇದು ದೇಶೀಯ ವ್ಯಾಪಾರ. ಹಾಗೆ ಎಕ್ಸ್ಟರ್ನಲ್ ಟ್ರೇಡ್ ಅಂತಂದ್ರೆ ವಿದೇಶಿ ವ್ಯಾಪಾರ. ಬರ್ಕಲಿ ನಿಮ್ಗೆ ಕ್ಲೀನ್ ಆಗಿ ನೆನ್ಪುಳಿತಾ ಹೋಗುತ್ತೆ. ಇಂಟರ್ನಲ್ ಟ್ರೇಡ್ ಮೀನ್ಸ್ ನೋಡಿ, ಇಲ್ಲಿ ಈಗ ಹೇಳ್ತಾ ಇದ್ರೆ ಇಂಟರ್ನಲ್ ಟ್ರೇಡ್ ಮೀನ್ಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿತ್ ಇನ್ ಬೌಂಡ್ರೀಸ್ ಆಫ್ ದ ನೇಷನ್. ಒಂದು ಕಂಟ್ರಿಯ ನೇಷನ್ ನ ಬೌಂಡ್ರಿಯ ಒಳಗೆ ನಡೀತಕ್ಕಂತಹ ಅದನ್ನ ಇಂಟರ್ನಲ್ ಟ್ರೇಡ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಒಂದು ಕಂಟ್ರಿ ಒಳಗೆ ನಡೀತಕ್ಕಂತಹ ಇಂಟರ್ನಲ್ ಟ್ರೇಡ್ ನೂ ಕೂಡ ಎರಡು ವಿಧವಾಗಿ ಕ್ಲಾಸಿಫೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೆಯಲ್ಲ, ಇದನ್ನ ಎರಡು ವಿಧವಾಗಿ ಕ್ಲಾಸಿಫೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವುದು ಫಸ್ಟ್ ಒನ್ ಹೋಲ್ಸೇಲ್, ಹಾಗೆ ಎರಡನೇದೇನು ರಿಟೇಲ್ ಅಂತ ಹೇಳ್ತಾ ಇದ್ದಾರೆ. ರಿಟೇಲ್ ಟ್ರೇಡ್. ಈಗ ಹೋಲ್ಸೇಲ್ ಅಂತಂದ್ರೆ ಏನು, ರಿಟೇಲ್ ಅಂತಂದ್ರೆ ಏನು ಅಂತ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇಂಟರ್ನಲ್ ಟ್ರೇಡ್ ಅಂತಂದ್ರೆ ಏನು ಅಂತ ಅರ್ಥ ಆಯ್ತು. ಹಾಗೆ ಟ್ರೇಡ್ ನ ಎರಡು ವಿಧವಾಗಿ ಹೇಗೆ ಕ್ಲಾಸಿಫೈ ಮಾಡ್ತಾರೆ, ಇಂಟರ್ನಲ್ ಟ್ರೇಡ್ ಮತ್ತೆ ಎಕ್ಸ್ಟರ್ನಲ್ ಟ್ರೇಡ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಯ್ತು. ಹಾಗೆ ಇಂಟರ್ನಲ್ ಟ್ರೇಡ್ ನ ಮತ್ತೆ ಎರಡು ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ ಅಂತ ಗೊತ್ತಾಯ್ತು, ಯಾವುದು ಹೋಲ್ಸೇಲ್ ಅನ್ನ ರಿಟೇಲ್ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಫಸ್ಟ್ ಕಾನ್ಸೆಪ್ಟ್ ಏನು, ಹೋಲ್ಸೇಲ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಎ ಹೋಲ್ಸೇಲರ್ ಇಸ್ ಎ ಟ್ರೇಡರ್ ಹೂ ಬೈಸ್ goods in large quantity from manufacturers and sell them in a small quantity to retailer. ಏನ್ ಹೇಳ್ತಿದ್ರೆ, ಈಗ ಮ್ಯಾನುಫ್ಯಾಕ್ಚರರ್ ಇರ್ತಾರೆ, ಯಾವುದೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಇವರು ನೆಕ್ಸ್ಟ್ ಯಾರಿಗೆ ಕಳಿಸ್ತಾರೆ, ನೀವು ಚೈನ್ ಲಿಂಕ್ ಅಲ್ಲಿ ನೋಡಿದೀರಾ, ಯಾರಿಂದ ಯಾರಿಗೆ ನೆಕ್ಸ್ಟ್ ಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಮ್ಯಾನುಫ್ಯಾಕ್ಚರ್ ಇರ್ತಾರೆ, ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಎರಡನೇ ವ್ಯಕ್ತಿ ಯಾರು ಇರ್ತಾರೆ, ಹೋಲ್ಸೇಲರ್ ಇರ್ತಾರೆ. ಹೋಲ್ಸೇಲರ್ ಯಾರಿಗೆ ಮಾಡ್ತಾನೆ ಅದನ್ನ ರಿಟೇಲರ್ ಮಾಡ್ತಾನೆ. ರಿಟೇಲರ್ ಫೈನಲ್ ಯಾರಿಗೆ ಮಾಡ್ತಾರೆ, ಕನ್ಸ್ಯೂಮರ್ ಗೆ ಮಾರ್ತಾನೆ ಕರೆಕ್ಟ್ ಪ್ರಾಡಕ್ಟ್. ಅದೇ ಮೆಥಡ್ ಅಲ್ಲಿ ಏನ್ ಹೇಳ್ತಾ ಇದ್ರೆ, ಈ ಹೋಲ್ಸೇಲರ್ ಅಂತ ಅನ್ನೋದು ಯಾರು ನಿಮ್ಗೆ ಇಂಡಸ್ಟ್ರಿಯಲಿಸ್ಟ್ ಅಥವಾ ಮ್ಯಾನುಫ್ಯಾಕ್ಚರ್ ಇಂದ ನೆಕ್ಸ್ಟ್ ಇಲ್ಲಿಗೆ ಮೂವ್ ಆಗುತ್ತೆ ಗುಡ್ಸ್, ಯಾವ್ದಕ್ಕೆ ಹೋಲ್ಸೇಲರ್ ಬರುತ್ತೆ. ಇಲ್ಲಿ ಹೋಲ್ಸೇಲರ್ದು ಮೀನಿಂಗ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈತ ಹೋಲ್ಸೇಲರ್ ಇಸ್ ಎ ಟ್ರೇಡರ್ ಅಂತಂದ್ರೆ ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಿದಾರೆ. ಬೈ ಗೂಡ್ಸ್ ಲಾರ್ಜ್ ಕ್ವಾಂಟಿಟಿ, ಅವನು ಮ್ಯಾನುಫ್ಯಾಕ್ಚರಿಂಗ್ ಏನ್ ಮಾಡ್ತಾರಲ್ಲ ಇಂಡಸ್ಟ್ರಿ ಒಳಗೆ, ಅದರಲ್ಲಿ ಲಾರ್ಜ್ ಕ್ವಾಂಟಿಟಿನ ಪರ್ಚೇಸ್ ಮಾಡಿ ಸೆಲ್ ದೆಮ್ ಇನ್ ಸ್ಮಾಲ್ ಕ್ವಾಂಟಿಟಿ ಟು ರಿಟೇಲರ್. ಅವ್ನು ಆದ್ಮೇಲೆ ನೆಕ್ಸ್ಟ್ ಯಾರಿದಾರಲ್ಲ ರಿಟೇಲರು, ಅವನಿಗೆ ಸ್ಮಾಲ್ ಕ್ವಾಂಟಿಟಿಲಿ ಮಾರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಈ ಹೋಲ್ಸೇಲರ್ ಏನೇನ್ ಸರ್ವಿಸ್ ಗಳನ್ನ ಕೊಡ್ತಾ ಹೋಗ್ತಾನೆ ಅನ್ನೋದನ್ನ ನೋಡೋಣ. ಫಸ್ಟ್ ಈ ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಏನು ಬೆನಿಫಿಟ್ ಸರ್ವಿಸ್ ಅನ್ನ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. 3 ಮೆಥಡ್ ಇಲ್ಲಿ ಯಾರಿದ್ದಾನೆ, ಮ್ಯಾನುಫ್ಯಾಕ್ಚರಿಂಗ್ ಇದ್ದಾರೆ. ಇಲ್ಲಿ ಮಿಡಲ್ ಅಲ್ಲಿ ಮಧ್ಯದಲ್ಲಿ ಯಾರಿದ್ದಾನೆ, ಹೋಲ್ಸೇಲರ್ ಇದ್ದಾರೆ. ಫೈನಲ್ ಅಲ್ಲಿ ಲಾಸ್ಟ್ ರಿಟೇಲರ್ ಇದ್ದಾರೆ ಅಂತ 3 ಮೆಥಡ್ ಅನ್ನ ಕ್ಲೀನ್ ಆಗಿ ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಅವಾಗ ನಿಮ್ಗೆ ನಾನು ಕೈ ಶೇಕ್ ಮಾಡಿದಾಗ್ಲೂ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ಹೋಲ್ಸೇಲರ್ ಇದ್ದಾನೆ, ಇಲ್ಲಿ ರಿಟೇಲರ್ ಇದ್ದಾರೆ ಸೆಕೆಂಡ್ ವ್ಯಕ್ತಿ. ಈ ರಿಟೇಲರ್ ಹೋಲ್ಸೇಲರ್ ಮಧ್ಯದಲ್ಲಿರೋನು ಮ್ಯಾನುಫ್ಯಾಕ್ಚರ್ಗೆ ಏನೇನ್ ಸರ್ವಿಸ್ ಅನ್ನ ಕೊಡ್ತಾನೆ ಅನ್ನೋದು ಕಾನ್ಸೆಪ್ಟ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಈತ ವೇರ್ ಹೌಸ್ ಫೆಸಿಲಿಟಿನ ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಏನಾಗುತ್ತೆ ವೇರ್ ಹೌಸ್ ಅಂತಂದ್ರೆ ಏನು, ಈಗ ಮ್ಯಾನುಫ್ಯಾಕ್ಚರ್ ದೊಡ್ಡ ಲಾರ್ಜ್ ಪ್ರಾಡಕ್ಟ್ ಅನ್ನ ಅವನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಬಿಡ್ತಾ ಇರ್ತಾನೆ. ಸೊ ಅದನ್ನ ಯಾರು ಸ್ಟೋರ್ ಮಾಡ್ಕೊಳ್ತಾರೆ, ರಿಟೇಲರ್ ಕಲೆಕ್ಟ್ ಮಾಡ್ಕೊಂಡು, ಯಾರು ನಿಮ್ಗೆ ಹೋಲ್ಸೇಲರ್ ಕಲೆಕ್ಟ್ ಮಾಡಿ ಇಟ್ಕೊಳ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಸೊ ಅವ್ರಿಗೆ ಏನ್ ಫೆಸಿಲಿಟಿ ಕೊಡ್ತಾನೆ, ವೇರ್ ಹೌಸ್ ಫೆಸಿಲಿಟಿನ ಕೊಡ್ತಾನೆ. ವೇರ್ ಹೌಸ್ ಅಂತಂದ್ರೆ ಏನು, ಗೋಡೌನ್ ಫೆಸಿಲಿಟಿ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಅಲ್ಲಿಂದ ಹೋಲ್ಸೇಲರ್ಗೆ ಐಟಮ್ ಬಂದು ಅಲ್ಲಿ ಏನು ಸ್ಟೋರ್ ಮಾಡ್ತಕ್ಕಂತಹ ಕೆಪಾಸಿಟಿ, ವೇರ್ ಹೌಸ್ ಫೆಸಿಲಿಟಿನ ಯಾರಿಗೆ, ಮ್ಯಾನುಫ್ಯಾಕ್ಚರಿಂಗ್ ಗೆ ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಸೆಕೆಂಡ್ ಏನು, ಫೋರ್ಕಾಸ್ಟಿಂಗ್ ಡಿಮ್ಯಾಂಡ್. ಈತ ಏನ್ ಮಾಡ್ತಾನೆ, ಮಿಡಲ್ ಅಲ್ಲಿ ಇರ್ತಾನೆ ಅಲ್ವಾ. ಸೊ ಮಾರ್ಕೆಟ್ ಅಲ್ಲಿ ಏನ್ ಟ್ರೆಂಡ್ ಇದೆ, ಯಾವ್ದು ಡಿಮ್ಯಾಂಡ್ ಇದೆ ಅಂತ ಅಂದ್ಬಿಟ್ಟು ಅವನು ಎಲ್ಲವನ್ನ ಕುತ್ಕೊಂಡು ಯೋಚನೆ ಮಾಡಿ ಮ್ಯಾನುಫ್ಯಾಕ್ಚರ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ
ಫೋರ್ಕಾಸ್ಟ್ ಮಾಡ್ತಾನೆ, ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಏನ್ ಸೇಲ್ ಆಗ್ಬೋದು, ಮಾರ್ಕೆಟ್ ಅಲ್ಲಿ ಎಂತ ಐಟಮ್ಗಳು ಮೂವ್ ಆಗ್ತಿದೆ ಅಂತ ಅಂದ್ಬಿಟ್ಟು ಫೋರ್ಕಾಸ್ಟ್ ಮಾಡ್ತಾನೆ. ಡಿಮ್ಯಾಂಡ್ ನಿಜವಾಗ್ಲೂ ಪ್ರಾಡಕ್ಟ್ ಇದೆಯಾ ಇಲ್ಲ ಅಂತ ಅಂದ್ಬಿಟ್ಟು. ಮೂರನೇದೇನು ಪಬ್ಲಿಸಿಟಿ ಆಫ್ ಗೂಡ್ಸ್. ಈತ ಏನ್ ಮಾಡ್ತಾನೆ ಹೋಲ್ಸೇಲರು, ಈಗ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾನೆ, ಒಂದು ಮೇನ್ ಆಗಿ ಇಂಟೆನ್ಷನ್ ಏನು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅವ್ನ ಇಂಟೆನ್ಷನ್. ಈತ ಹೋಲ್ಸೇಲರ್ ಏನ್ ಮಾಡ್ತಾನೆ ಅಂತಂದ್ರೆ ಈ ಹೊಸ ಪ್ರಾಡಕ್ಟ್ ಅನ್ನ ಜನಕ್ಕೆ ರೀಚ್ ಮಾಡ್ತಾನೆ, ಪಬ್ಲಿಸಿಟಿ ಜನಕ್ಕೆ ಗೊತ್ತಾಗಂಗೆ ಈತ ಹೋಲ್ಸೇಲರ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನಾಲ್ಕನೇದೇನು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅನ್ನ ಕೊಡ್ತಾನೆ. ಈ ಹೋಲ್ಸೇಲರ್ ಏನಿದೆಯಲ್ಲ ಆತ ಮ್ಯಾನುಫ್ಯಾಕ್ಚರಿಂಗ್ಗೆ ಹಣಕಾಸಿನ ನೆರವನ್ನು ಕೊಡ್ತಾನೆ. ಒಂದೊಂದ್ಸಲ ಈಗ ಏನು ಎಮರ್ಜೆನ್ಸಿ ಇತ್ತು ಅಂತಂದಾಗ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಮಾಡಿ ಅಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾನುಫ್ಯಾಕ್ಚರಿಂಗ್ ನಿಲ್ಬಾರ್ದು ಆ ತರ ನೋಡ್ಕೊಳ್ತಾನೆ. ಯಾರು ಹೋಲ್ಸೇಲರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಹಾಗೆ ಫಿಫ್ತ್ ಏನು ರಿಸ್ಕ್ ಬೇರಿಂಗ್. ಏನ್ ಹೇಳ್ತಾ ಇದ್ರೆ ರಿಸ್ಕ್ ಬೇರಿಂಗ್ ಅಂತಂದ್ರೆ, ಈಗ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ದ, ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಕೊಂಡ. ಸೊ ಇವ್ನು ಹೋಲ್ಸೇಲರ್ ಏನ್ ಮಾಡ್ದ, ಇವ್ನಿಗೆ ಬೇರೆ ಫೆಸಿಲಿಟಿನೂ ಕೊಡ್ತಾ ಇದ್ದಾನೆ ಅಂತ ಈಗಾಗಲೇ ನಾವು ಅರ್ಥ ಮಾಡ್ಕೊಂಡಿದ್ವಿ. ವೇರ್ ಹೌಸ್ ಅಲ್ಲಿ ಈಗ ಇಟ್ಟಂತ ಟೈಮ್ ಅಲ್ಲಿ ಏನಾಗ್ಬೋದು, ಕೆಲವು ಸತಿ ಬೆಂಕಿ ಹತ್ಕೊಂಡ್ಬಿಡ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು, ಫ್ಲಡ್ಸ್ ಬಂದೆಲ್ಲ ಕೊಚ್ಕೊ ಹೋಗ್ಬೋದು. ಅಂತ ಟೈಮ್ ಅಲ್ಲಿ ಅದು ರಿಸ್ಕ್ ಅಲ್ವಾ. ಸೊ ಆ ರಿಸ್ಕ್ ಅನ್ನ ಈ ಹೋಲ್ಸೇಲರ್ ಬೇರ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಕ್ಸ್ತ್ ಪಾಯಿಂಟ್ ಏನು, ಫೆಸಿಲಿಟೇಟ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಏನು ಈತ ಹೋಲ್ಸೇಲರ್ ನೀವು ಎಷ್ಟು ಕೆಪಾಸಿಟಿ ಇದೆ ಮ್ಯಾನುಫ್ಯಾಕ್ಚರ್ ಅಷ್ಟು ಪ್ರತಿದಿನ 24 ಅವರ್ಸ್ ಏನನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ನಾನ್ ಸ್ಟಾಪ್ ಅನ್ನ ಮಾಡ್ತಾ ಇರಿ, ಯಾವ್ದೇ ಕಾರಣಕ್ಕೂ ಬಿಡ್ಬೇಡಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಲಾರ್ಜ್ ಕ್ವಾಂಟಿಟಿನ ಪ್ರೊಡಕ್ಷನ್ ಮಾಡಿ ಅಂತ ಅಂದ್ಬಿಟ್ಟು ಯಾರಿಗೆ ಮ್ಯಾನುಫ್ಯಾಕ್ಚರಿಂಗ್ ಇನ್ಪುಟ್ಸ್ ನ ಕೊಡ್ತಾ ಇರ್ತಾನೆ. ಏಳನೇ ಪಾಯಿಂಟ್ ಏನು, ಫೆಸಿಲಿಟೀಸ್ ಕಂಟಿನ್ಯೂಟಿ. ಏನು ಯಾವುದೇ ಕಾರಣಕ್ಕೂ ಪ್ರೊಡಕ್ಷನ್ ನಿಂತೋಗ್ಬಾರ್ದು, ಆ ತರ ಮ್ಯಾನುಫ್ಯಾಕ್ಚರಿಂಗು ಕಂಟಿನ್ಯೂಸ್ ಆಗಿ ನಡೀತಾ ಇರಂಗೆ. ಇವನೇನ್ ಮಾಡ್ತಾನೆ, ಇವನೇನ್ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತಾನೆ ಇಲ್ಲ, ಇವನು ಬೇಗ ಮೂವ್ ಮಾಡ್ತಾ ಇರ್ತಾನೆ. ಯಾರಿಗೆ ಐಟಮ್ಗಳು ಬಂದು ಸ್ಟೋರ್ ಆದಾಗ ಇವನಿಗೆ ಬೇರೆ ಹೌಸ್ ಅಲ್ಲಿ ಅವನು ಕೂಡ ರಿಟೇಲರ್ಗೆ ಮಾರಿ ಬೇಗ ಪ್ರಾಡಕ್ಟ್ ನ ಕಳಿಸ್ತಾ ಇರ್ತಾನೆ. ಸೊ ಹಾಗಾಗಿ ಏನು ಕಂಟಿನ್ಯೂಸ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ನಡೆಯೋ ಪ್ರೋಸೆಸ್ ಕಡೆಗೆ ಅವನು ಫೋಕಸ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಫೈನಲ್ ಆಗಿ ಏನು, ಈ ಲಿಂಕ್ ಬಿಟ್ವೀನ್ ಯಾರು ನಿಮ್ಗೆ ಮ್ಯಾನುಫ್ಯಾಕ್ಚರ್ ಹಾಗೆ ರಿಟೇಲರ್, ಇವನು ಮಧ್ಯದಲ್ಲಿ ಇರ್ತಾನೆ ಹೋಲ್ಸೇಲರ್, ಕರೆಕ್ಟಾ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ಇರುತ್ತೆ. ಸೊ ಅವನು ಯಾರನ್ನ ರಿಟೇಲರ್ನ ಮಧ್ಯದಲ್ಲಿ ಲಿಂಕ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈ ತರ ಇರೋದಕ್ಕೆ ಈ ಪ್ರಾಡಕ್ಟ್ ಎಲ್ಲ ಯೂನಿಕ್ ಕೊಡಕ್ ಆಗ್ತಾ ಇರೋದು. ಬೇರೆ ಹೋಲ್ಸೇಲರ್ ಇರೋದಕ್ಕೆ ತಾನೇನೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ಪ್ರಾಡಕ್ಟ್ ಆಗ್ಬೇಕು, ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದಷ್ಟು ಇನ್ಪುಟ್ ಕೊಡೋದು. ಸೊ ಈ ಬೆನಿಫಿಟ್ ಅನ್ನ ಒಬ್ಬ ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸರ್ವಿಸ್ ಅನ್ನ ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಈಗ ಮ್ಯಾನುಫ್ಯಾಕ್ಚರಿಂಗ್ ಏನೇನ್ ಸರ್ವಿಸ್ ಕೊಡ್ತಾನೆ ಅಂತ ಗೊತ್ತಾಯ್ತು. ಈಗ ಇದೇ ಹೋಲ್ಸೇಲರ್ ರಿಟೇಲರ್ಗೆ ಏನು ಸರ್ವಿಸ್ ಅನ್ನ ಕೊಡ್ತಾನೆ ಅಂತ ಅಂದ್ಬಿಟ್ಟು ನೋಡೋಣ. ಸರ್ವಿಸಸ್ ಆಫ್ ಹೋಲ್ಸೇಲರ್ ಟು ರಿಟೇಲರ್. ಹೋಲ್ಸೇಲರ್ ಸರ್ವಿಸ್ ಗಳನ್ನ ರಿಟೇಲರ್ಗೆ ಏನ್ ಕೊಡ್ತಾನೆ ಅಂತ ಅಂದ್ಬಿಟ್ಟು, ಸ್ಪೆಷಲೈಸ್ ನಾಲೆಡ್ಜ್ ಟು ದ ರಿಟೇಲರ್. ಈ ರಿಟೇಲರ್ ಏನಿರ್ತಾನೆ ಅವನ್ಗೆ ಈ ಪ್ರಾಡಕ್ಟ್ ಬಗ್ಗೆ, ಹೊಸ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು ಅದನ್ನ ಮಾರ್ಸೋ ತರ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೇನೆ. ಎರಡನೇ ಪಾಯಿಂಟ್ ಏನು, ವೇರ್ ಹೌಸ್ ಅಂಡ್ ಟ್ರಾನ್ಸ್ಪೋರ್ಟೇಶನ್. ಈತ ಏನ್ ಮಾಡ್ತಾನೆ ಹೋಲ್ಸೇಲರ್, ಈ ರಿಟೇಲರ್ಗೆ ಅವ್ರ ಅಂಗಡಿಗಳ ಹತ್ರ ಹೋಗಿ ವ್ಯಾಪಾರವನ್ನ ಮಾಡಿ ಅವ್ರಿಗೆ ಈಸಿಯಾಗಿ ಟ್ರಾನ್ಸ್ಪೋರ್ಟೇಶನ್ ಮತ್ತೆ ಐಟಮ್ಗಳನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅನುಕೂಲವನ್ನ ಮಾಡ್ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಮೂರನೇದೇನು, ರೆಗ್ಯುಲರ್ ಸಪ್ಲೈ. ಇವನ್ಗೆ ವ್ಯಾಪಾರ ಆಗಿ ಯಾವಾಗ ಪ್ರಾಡಕ್ಟ್ ಗಳು ಮೂವ್ ಆಗ್ತಿದೆ ಅಂತ ಅಂದಿದ ತಕ್ಷಣನೇ ಇವನ್ ಏನ್ ಮಾಡ್ತಾನೆ ಹೋಲ್ಸೇಲರು ಅವನ್ಗೆ ಯಾವಾಗಲೂ ಟ್ರಾನ್ಸ್ಪೋರ್ಟೇಶನ್ ಮೂಲಕ ಐಟಮ್ಗಳನ್ನ ಯಾವತ್ತೂ ನಿಲ್ಕೋಬಾರ್ದು ಆ ತರ ಸಪ್ಲೈಗಳನ್ನ ಕೊಡ್ತಾ ಇರ್ತಾನೆ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತದೆ, ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂತಹ ಐಟಮ್ ನ ಇವ್ನು ವೇರ್ ಹೌಸ್ ಫೆಸಿಲಿಟಿನ ಕೊಟ್ಟು ಇವನ ಹತ್ರ ಇಟ್ಕೊಂಡಿರ್ತಾನೆ. ಇವನು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದ್ರೇನೆ ಆ ಪ್ರಾಡಕ್ಟ್ ಅನ್ನ ರಿಟೇಲರ್ಗೆ ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ ನಾಲ್ಕನೇದು ಏನ್ ಮಾಡ್ತಾ ಇದ್ದಾನೆ, ಪಬ್ಲಿಸಿಟಿಯನ್ನ ಮಾಡ್ತಾ ಇದ್ದಾನೆ. ಈಗ ಹೋಲ್ಸೇಲರ್ ಮಿಡಲ್ ಅಲ್ಲಿ ಇದ್ದಾನೆ, ಇವನ ಹತ್ರ 100 ಜನ ರಿಟೇಲರ್ ಪರ್ಚೇಸ್ ಮಾಡೋರು ಇರ್ತಾರೆ. ಸೊ ಇವನು ಹೊಸ ಪ್ರಾಡಕ್ಟ್ ಬಂದಾಗ ಆ 100 ಜನ ರಿಟೇಲರ್ಗೂ ಅಪ್ರೋಚ್ ಮಾಡಿ ಆ ಪ್ರಾಡಕ್ಟ್ ಅನ್ನ ಫೈನಲ್ ಆಗಿ ಕಸ್ಟಮರ್ಗೆ ರೀಚ್ ಮಾಡಿಸ್ತಾನೆ. ಅವಾಗ ಏನಾಗುತ್ತೆ, ಪ್ರಾಡಕ್ಟ್ ಪಬ್ಲಿಸಿಟಿ ಆಗುತ್ತೆ, ಹೆಚ್ಚು ವ್ಯಾಪಾರ ಆಗಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಐದನೇದೇನು, ಇಂಟ್ರೊಡಕ್ಷನ್ ಆಫ್ ನ್ಯೂ ಪ್ರಾಡಕ್ಟ್. ಹೊಸ ಪ್ರಾಡಕ್ಟ್ ಏನಾದ್ರು ಮಾರ್ಕೆಟ್ ಅಲ್ಲಿ ಬೇಕಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಈತ ಏನು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ ಹೊಸ ಪ್ರಾಡಕ್ಟ್ ಅದನ್ನು ಕೂಡ ರಿಟೇಲರ್ಗೆ ರೀಚ್ ಮಾಡಿಸ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆರನೇದೇನು, ರಿಸ್ಕ್ ಶೇರಿಂಗ್. ಏನನ್ನ, ಈಗ ಇವನು ಹೋಲ್ಸೇಲರ್ 10 ಜನ ಅಥವಾ 100 ಜನಕ್ಕೆ ಇವನು ಕಸ್ಟಮರ್ಸ್ ಇರ್ತಾನೆ. ಈ ಕಸ್ಟಮರ್ ಹತ್ರ ಏನ್ ಮಾಡಿರ್ತಾನೆ, ಕೆಲವು ಸಲ ಸಾಲ್ವಾಗೂ ಕೂಡ ಐಟಮ್ಗಳನ್ನ ಕೊಟ್ಟಿರ್ತಾನೆ. ಬಟ್
ಇವನು ವೇಟ್ ಮಾಡ್ತಾ ಇರ್ತಾನೆ. ಈಗ ಸಪೋಸ್ ಅವ್ರಿಗೆ ಗ್ಯಾಸ್ ಆಗೋಯ್ತು ಅಂತಂದ್ರೆ ಅವರೇ ಪೇಮೆಂಟ್ ಮಾಡ್ತಾರೆ, ಇವನ್ಗೆ ಬ್ಯಾಡ್ ಡೆಟ್ಸ್ ಕ್ರಿಯೇಟ್ ಆಗ್ತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಂತ ರಿಸ್ಕ್ ಹೋಲ್ಸೇಲರ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಲಾಸ್ಟ್ ಪಾಯಿಂಟ್ ಏನು, ಫೈನಾನ್ಷಿಯಲ್ ಸಪೋರ್ಟ್. ಏನು ಫೈನಾನ್ಷಿಯಲ್ ಸಪೋರ್ಟ್ ಅಂತ ಈಗಾಗಲೇ ಎಕ್ಸಾಂಪಲ್ ಕೊಟ್ಟನಲ್ಲ, ಹೋಲ್ಸೇಲರು ರೀಟೇಲರು ಅವ್ನು ಜೆನ್ಯೂನ್ ಇದ್ದಾನೆ, ತುಂಬಾ ವರ್ಷದಿಂದ ಪರ್ಚೇಸ್ ಮಾಡ್ತಿದ್ದಾನೆ, ನಮ್ಮ ಕಸ್ಟಮರ್ ಅನ್ನೋದು ಗ್ಯಾರಂಟಿ ಇತ್ತು ಅಂತಂದ್ರೆ ಅವನಿಗೆ ಸಾಲದ ರೂಪದಲ್ಲಿ ಐಟಮ್ಗಳನ್ನ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 7 ಮತ್ತೆ ಒಬ್ಬ ಹೋಲ್ಸೇಲರು ಒಬ್ಬ ಮ್ಯಾನುಫ್ಯಾಕ್ಚರಿಂಗ್ ಏನೇನ್ ಸರ್ವಿಸ್ ಅನ್ನ ಕೊಡ್ತಾನೆ, ಅದೇ ಸೇಮ್ ಹೋಲ್ಸೇಲರು ಒಬ್ಬ ಯಾರಿಗೆ ರಿಟೇಲರ್ಗೆ ಏನೇನ್ ಸರ್ವಿಸ್ ಅನ್ನ ಕೊಡ್ತಾನೆ ಅಂತ ಅಂದ್ಬಿಟ್ಟು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇಲ್ಲಿ 8 ಪಾಯಿಂಟ್ಸ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನಿಮ್ಗೆ 7 ಪಾಯಿಂಟ್ಸ್ ಕಂಪ್ಲೀಟ್ ಆಗಿದೆ. ನಿಮ್ಗೆ ಹೋಲ್ಸೇಲರ್ ಬಗ್ಗೆ ಬನ್ನಿ ಅಂತ ಕೇಳಿದಾಗ ನೀವು ಇಷ್ಟು ಪಾಯಿಂಟ್ ಗಳನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ರಿಟೇಲರ್ ಅಂತಂದ್ರೆ ಯಾರು? ರಿಟೇಲರ್ ಇಸ್ ಎ ಟ್ರೇಡರ್ ಹೂ ಬೈಸ್ ಗೂಡ್ಸ್ ಇನ್ ಲಾರ್ಜ್ ಕ್ವಾಂಟಿಟಿ ಫ್ರಮ್ ದ ಹೋಲ್ಸೇಲರ್ ಅಂಡ್ ಸೆಲ್ ದೆಮ್ ಇನ್ ಸ್ಮಾಲ್ ಕ್ವಾಂಟಿಟಿ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ರಿಟೇಲರ್ ಅಂದ್ರೇನು? ರಿಟೇಲರ್ ಅಂತನೂ ಕೂಡ ಒಬ್ಬ ಬಿಸ್ನೆಸ್ ಮನ್ನೇ ಆಗಿದ್ದಾನೆ. ಅವನೇನ್ ಮಾಡಿದಾನೆ, ಹೋಲ್ಸೇಲರ್ ಅಂತ ಲಾರ್ಜ್ ಕ್ವಾಂಟಿಟಿ ಐಟಮ್ ಗಳನ್ನ ಅವನು ಪರ್ಚೇಸ್ ಮಾಡ್ತಾನೆ. ಅವನೇನ್ ಮಾಡ್ತಾನೆ, ಫೈನಲ್ ಆಗಿ ಅವನ ಕಸ್ಟಮರ್ಸ್ ಗಳಿಗೆ ಎಷ್ಟು ಸಣ್ಣ ಕ್ವಾಂಟಿಟಿ ಬೇಕೋ ಅಷ್ಟನ್ನ ಮಾರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಮನೆಗೆ ಏನೋ ಪೇಸ್ಟ್ ಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ, ಸೋಪ್ ಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ. ನೀವ್ ಅಂಗಡಿಗೆ ಹೋಗ್ಬಿಟ್ಟು ಡಜನ್ ಗಟ್ಟಲೆ ತಗೊಳ್ತೀರಾ? ತಗೊಳ್ಳೋದಿಲ್ಲ. ನಿಮ್ ಮನೆಗೆ 1-2 ಸೆಟ್ ಸೋಪ್ ಬೇಕಾಗಿರುತ್ತೆ. ಅಥವಾ ಇನ್ನೇನ್ ಬೇಕಾಗುತ್ತೆ, ನಿಮ್ಗೆ ಟೂತ್ ಪೇಸ್ಟ್ ಇಡೀ ಮನೆಯವ್ರಿಗೆ ಒಂದೇ ಯೂಸ್ ಮಾಡ್ತಾ ಇದ್ರೆ ಒಂದ್ ಬೇಕಾಗುತ್ತೆ. ಸೊ ಏನ್ ಮಾಡ್ತೀರಾ, ಆ ರಿಟೇಲರ್ ಶಾಪ್ ಹೋಗ್ಬಿಟ್ಟು ಒಂದನ್ನ ಪರ್ಚೇಸ್ ಮಾಡ್ತೀರಾ. ಸೊ ಸಣ್ಣ ಕ್ವಾಂಟಿಟಿ ಕಸ್ಟಮರ್ಸ್ ಗಳು ಪರ್ಚೇಸ್ ಮಾಡ್ತಾರೆ. ಇವನ್ ಏನ್ ಮಾಡ್ತಾನೆ, ರಿಟೇಲರು ಹೋಲ್ಸೇಲರ್ ಇಂದ ಒಂದು ಲಾರ್ಜ್ ಅಂತ ತಗೊಂಡು ಕಸ್ಟಮರ್ ಗೆ ಸಿಂಗಲ್ ಯೂನಿಟ್ಸ್ ಗಳನ್ನ ಮಾರ್ತಾನೆ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆತನು ಕೂಡ ಬಿಸ್ನೆಸ್ ಮನ್ನೇ, ಓಕೆನಾ? ಅವನು ಒಬ್ಬ ಟ್ರೇಡರ್ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈ ರಿಟೇಲರ್ ಅವನ ಕಸ್ಟಮರ್ಗೆ ಏನೇನ್ ಸರ್ವಿಸ್ ಅನ್ನ ಕೊಡ್ತಾನೆ ಅಂತ ನನ್ನ ಕಾನ್ಸೆಪ್ಟ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ರಿಟೇಲರ್ ಟು ಕಸ್ಟಮರ್, ಅವನ ಕಸ್ಟಮರ್ಗೆ ಏನ್ ಸರ್ವಿಸ್ ಅನ್ನ ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಫಸ್ಟ್ ಏನು, ನ್ಯೂ ಪ್ರಾಡಕ್ಟ್ ಇನ್ಫಾರ್ಮೇಶನ್. ಇವನು ರಿಟೇಲರ್ ಹೋಲ್ಸೇಲಿನಿಂದ ಐಟಮ್ ನ ಪರ್ಚೇಸ್ ಮಾಡ್ಕೊ ಹೋಗಿದ್ದಾನೆ, ಕರೆಕ್ಟಾ? ಈ ಪ್ರಾಡಕ್ಟ್ ಜನಕ್ಕೆ ರೀಚ್ ಮಾಡಿಸ್ತಾನೆ. ಹೊಸ ಪ್ರಾಡಕ್ಟ್ ಇರುತ್ತೆ, ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಹೊಸ ಪ್ರಾಡಕ್ಟ್ ಬಂದಿದೆ, ಇದೊಂದ್ಸಲ ನೀವು ಚೆಕ್ ಮಾಡಿ ನೋಡಿ ಅಂತ ಅಂದ್ಬಿಟ್ಟು ಆ ಪ್ರಾಡಕ್ಟ್ ಅಂತ ಅವ್ರಿಗೆ ಯಾರಿಗೆ ಕಸ್ಟಮರ್ಸ್ಗೆ ಕೊಡ್ತಾನೆ. ಹೊಸ ಪ್ರಾಡಕ್ಟ್ ಬಂದಾಗ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅವನು ಶೇರ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಿಮ್ಗೆ ಈ ಕಾನ್ಸೆಪ್ಟ್ ಗಳು ಗೊತ್ತಿಲ್ಲ ಅಂತಲ್ಲ, ಕೆಲವು ಸಲ ನೀವು ಅಂಗಡಿಗೆ ಹೋದಾಗ ಈ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ, ಅವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಎರಡನೇ ಪಾಯಿಂಟ್ ಏನ್ ಹೇಳ್ತಾರೆ, ಕನ್ವೀನಿಯನ್ಸ್ ಇನ್ ಬೈಯಿಂಗ್ ಅಂತ ಹೇಳ್ತಾ ಇದಾರೆ. ನೀವು ಏನೋ ನಿಮಗೆ ಬೇಕಾದಂತಹ ಸೋಪು ಬ್ರಷ್ ಎಲ್ಲವನ್ನೂ 10-20 ಕಿಲೋಮೀಟರ್ ಹೋಗ್ಬಿಟ್ಟು ತಗೊಂಡಿರ್ತೀರಾ. ನಿಮ್ ಮನೆ ಪಕ್ಕದಲ್ಲೇ ಯಾವ್ದೋ 2-3 ರೋಡ್ ಬಿಟ್ರು ಅಥವಾ ನಿಮ್ಮ ರೋಡ್ ಅಲ್ಲೇನೆ ಯಾವ್ದಾದ್ರು ಒಂದು ರಿಟೇಲರ್ ಶಾಪ್ ಗಳು ಇರುತ್ತೆ. ಕನ್ವೀನಿಯಂಟ್ ಅಂತಂದ್ರೇನು, ನಿಮ್ ಮನೆಯ ಸುತ್ತಮುತ್ತನೇ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀರಾ. ಸೊ ಇದು ಒಂದು ರಿಟೇಲರ್ ಕಸ್ಟಮರ್ ಗೆ ಕೊಡುವಂತಹ ಸರ್ವಿಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೂರನೇದೇನು, ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟಿ. ಈಗ ಜನ ಯಾರಾದ್ರೂ ಅವರು ತುಂಬಾ ನಂಬಿಕೆ ಇದ್ದಾರೆ, ತುಂಬಾ ವರ್ಷದಿಂದ ನಮ್ ಕಸ್ಟಮರ್ಸ್ ಅಂತಂದ್ರೆ ಈ ರಿಟೇಲರ್ ಏನ್ ಮಾಡ್ತಾನೆ, ಅವನ್ ಕಸ್ಟಮರ್ಗೆ ಸಾಲವನ್ನು ಕೂಡ ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ನಾಲ್ಕನೇದೇನು, ಆಫ್ಟರ್ ಸೇಲ್ ಸರ್ವಿಸ್. ಒಂದು ಸಲ ವ್ಯಾಪಾರ ಆದ್ಮೇಲೆ ಐಟಮ್ಗಳು, ಈಗ ಸಪೋಸ್ ನೋಡಿ ಇಲ್ಲಿ ನೀವು ಟಿವಿ ಶೋರೂಮ್ ಹೋಗ್ತೀರಾ, ಟಿವಿ ಪರ್ಚೇಸ್ ಮಾಡ್ತೀರಾ ಅನ್ಕೊಳ್ಳಿ, ವಾಷಿಂಗ್ ಮಿಷಿನ್ ಅದು ಆಗ್ಲಿ ಅಥವಾ ಇನ್ನೇನು ಫ್ರಿಡ್ಜ್ ಅನ್ನೇ ತಾಳ್ತೀರಾ ಅಂತ ಅನ್ಕೊಳ್ಳಿ. ಆವಾಗ ಏನ್ ಮಾಡ್ತಾರೆ, ಇನ್ಸ್ಟಾಲೇಷನ್ಗೆ ಜನವನ್ನ ಕಳಿಸ್ಕೊಡ್ತಾರೆ, ಕರೆಕ್ಟ್ ಅವ್ರ ಕಡೆಯಿಂದ. ಸೊ ಸೇಲ್ಸ್ ಮಾಡಿದಷ್ಟೇ ಅಲ್ಲದೆ ಸರ್ವಿಸ್ ಅನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ 5th ಪಾಯಿಂಟ್ ಏನು, ವೈಡ್ ಸೆಲೆಕ್ಷನ್. ಜನಕ್ಕೆ ಈ ರಿಟೇಲರ್ ಏನ್ ಮಾಡ್ತಾನೆ, ನಿಮ್ದು ಆಪ್ಷನ್ಗಳು ತುಂಬಾ ಜಾಸ್ತಿ ಇದೆ, ಸೊ ಎಲ್ಲಾನು ಚೆಕ್ ಮಾಡಿ ನೋಡ್ಬೋದು. ಹಾಗೆ ಏನು ಸೆಲೆಕ್ಷನ್, ಅವನಿಗೆ ಎಲ್ಲಾ ತರದ್ದು ಕಸ್ಟಮರ್ಗಳು ಕೂಡ ಅವನ ಶಾಪಿಗೆ ಬರ್ತಾ ಇರ್ತಾರೆ. ಸೊ ಎಲ್ಲಾ ತರದ್ದು ಕಸ್ಟಮರ್ ಇದ್ದಾಗ ಅವನ ಪ್ರಾಡಕ್ಟ್ ಗಳನ್ನ ಈಸಿಯಾಗಿ ವ್ಯಾಪಾರ ಮಾಡಬಹುದಾಗಿದೆ. ಸೊ ಸೆಲೆಕ್ಷನ್ ಇರೋದ್ರಿಂದ ಆಪ್ಷನ್ಸ್ ಗಳು ಇರುತ್ತೆ, ಕರೆಕ್ಟಾ? ಸೊ ಆಪ್ಷನ್ ನ ಅವನಿಗೆ ಚೂಸ್ ಮಾಡ್ಕೊಳ್ಳಕ್ಕೆ ಕೊಡ್ತಕ್ಕಂತಹ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಲಾಸ್ಟ್ ಪಾಯಿಂಟ್ ಏನು, ರೆಗ್ಯುಲರ್ ಅವೈಲಬಿಲಿಟಿ ಆಫ್ ಪ್ರಾಡಕ್ಟ್ಸ್. ಯಾವಾಗ್ಲೂ ಅವನ್ ಶಾಪ್ ಅಲ್ಲಿ ಐಟಮ್ ಗಳನ್ನ ಇಟ್ಕೊಂಡೇ ಇರ್ತಾನೆ. ಯಾರೋ ಕಸ್ಟಮರ್ ಬಂದು ಕೇಳಿದ ತಕ್ಷಣ ಇಲ್ಲ ಅಂತ ಅಂದ್ಬಿಟ್ರೆ ಏನಾಗುತ್ತೆ, ಅಯ್ಯೋ ಅಂಗಡಿ ಯಾವಾಗ್ಲೂ ಇರೋದಿಲ್ಲ ಏನು ಐಟಮ್ ಅಂತ ಅನ್ಸುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಏನಾಗುತ್ತೆ, ಯಾವಾಗ್ಲೂ ಪ್ರಾಡಕ್ಟ್ ಗಳನ್ನ ಇವನು ಇಟ್ಕೊಂಡೇ ಇರ್ತಾನೆ ಅಂಗಡಿಲಿ. ಕಸ್ಟಮರ್ ಕೇಳಿದ ತಕ್ಷಣ ಅವ್ರಿಗೆ ಕೊಟ್ಬಿಟ್ಟು ವ್ಯಾಪಾರನ ಮಾಡ್ತಾನೆ, ಕಂಟಿನ್ಯೂಸ್ ಆಗಿ ಐಟಮ್ಗಳು ಸಿಗಂಗೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ಒಬ್ಬ ರಿಟೇಲರ್ ತನ್ನ ಕಸ್ಟಮರ್ಗೆ ಏನ್ ಸರ್ವಿಸ್ ಕೊಡ್ತಾನೆ ಅನ್ನೋದು ಎಲ್ಲವೂ ಅರ್ಥ ಆಯ್ತು.
ಹಾಗಾದ್ರೆ ಸರ್ವಿಸ್ ಆಫರ್ಡ್ ಬೈ ರಿಟೇಲರ್ ಟು ಹೋಲ್ಸೇಲರ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್. ಇಲ್ಲಿ ಮೂರನೇ ವ್ಯಕ್ತಿ ರಿಟೇಲರ್, ಆತ ಇಲ್ಲಿ ಹೋಲ್ಸೇಲರ್ ಮತ್ತೆ ಮ್ಯಾನುಫ್ಯಾಕ್ಚರ್ಗೆ ಏನ್ ಸರ್ವಿಸ್ ಅನ್ನ ಕೊಡ್ತಾನೆ ಅಂತ ಕಾನ್ಸೆಪ್ಟ್ ಅನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಹೆಲ್ಪ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್. ಏನ್ ಮಾಡ್ತಾನೆ ಈ ರಿಟೇಲರ್ ಈ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರ್ತಕ್ಕಂತಹ ಐಟಮ್ಗಳು ಕೊನೆ ಕಸ್ಟಮರ್ ರೀಚ್ ಆಗಂಗೆ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ ಅಲ್ಲಿ ಅವನ ಹ್ಯಾಂಡ್ ಅನ್ನ ಜಾಯಿನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಒಂದು ಐಟಮ್ ನ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಆಗ್ಲಿ ಡಿಸ್ಟ್ರಿಬ್ಯೂಷನ್ ಮೂಲಕ ಆಗ್ಲಿ ಜನಕ್ಕೆ ರೀಚ್ ಮಾಡಿಸ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಎರಡನೇದೇನು ಎನೇಬಲಿಂಗ್ ಲಾರ್ಜ್ ಸ್ಕೇಲ್ ಆಪರೇಷನ್. ಇವನ ಹತ್ರ ಸಾವಿರಾರು ಗಟ್ಟಲೆ ಕಸ್ಟಮರ್ ಇರ್ತಾರೆ ಅಥವಾ ನೂರಾರು ಕಸ್ಟಮರ್ ಇರ್ತಾರೆ. ಸೊ ಅವಾಗ ಏನ್ ಮಾಡ್ತಾನೆ, ಬಂದಂತಹ ಪ್ರಾಡಕ್ಟ್ ಗಳನ್ನ ಎಲ್ಲರಿಗೂ ಕೂಡ ವ್ಯಾಪಾರ ಮಾಡ್ತಕ್ಕಂತಹ ಚಾನ್ಸಸ್ ನ ಮಾಡ್ತಾನೆ. ಎನೇಬಲಿಂಗ್ ಲಾರ್ಜ್ ಆಪರೇಷನ್, ಇನ್ನೂ ಜಾಸ್ತಿ ವ್ಯಾಪಾರವನ್ನ ಮಾಡಿ ಏನ್ ಮಾಡ್ತಾನೆ, ಕಸ್ಟಮರ್ಸ್ ಗೆ ಅಪ್ರೋಚ್ ಮಾಡ್ತಾ ಇರ್ತಾನೆ. ಸೊ ಹಾಗೇನೆ ಯಾವಾಗ ಜಾಸ್ತಿ ಪ್ರಾಡಕ್ಟ್ ಒಬ್ಬ ರಿಟೇಲರ್ ಮಾಡ್ತಿದ್ದಾನೆ ಅಂತಂದ್ರೆ ಇವನ್ ಎಲ್ಲಿಂದ ಐಟಮ್ ತರ್ತಾನೆ, ಹೋಲ್ಸೇಲರ್ ತರ್ತಾನೆ. ಹೋಲ್ಸೇಲರ್ ಏನ್ ಮಾಡ್ತಾನೆ, ಮ್ಯಾನುಫ್ಯಾಕ್ಚರಿಂಗ್ ಗೆ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಮೂರನೇ ಪಾಯಿಂಟ್ ಏನು, ಪರ್ಸನಲ್ ಸೆಲ್ಲಿಂಗ್ ಅಂತ ಹೇಳ್ತಾ ಇದಾರೆ. ಏನ್ ಪರ್ಸನಲ್ ಸೆಲ್ಲಿಂಗ್ ಅಂತಂದ್ರೆ ಒಬ್ಬ ರಿಟೇಲರ್ ಹೊಸ ಪ್ರಾಡಕ್ಟ್ ಬಂದಾಗ, ಸೊ ಈ ತರದೊಂದು ಹೊಸ ಪ್ರಾಡಕ್ಟ್ ಇದೆ, ಯೂಸ್ ಮಾಡಿ ನೋಡಿ ಚೆನ್ನಾಗಿದೆ, ನಿಮ್ಗೆ ಒಪಿನಿಯನ್ ಕೊಡಿ ಅಂತ ಅಂದ್ಬಿಟ್ಟು ಪರ್ಸನಲ್ ಆಗಿ ಅವ್ನ್ ತಗೊಂಡು ವ್ಯಾಪಾರವನ್ನ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ನಾಲ್ಕನೇ ಪಾಯಿಂಟ್ ಏನು, ಕಲೆಕ್ಟಿಂಗ್ ಮಾರ್ಕೆಟ್ ಇನ್ಫಾರ್ಮೇಶನ್. ಈಗ ರಿಟೇಲರ್ ಇಲ್ಲಿದ್ದಾನೆ, ಅವನ ಹತ್ರನೇ ನೂರಾರು ಜನ ಕಸ್ಟಮರ್ಸ್ ಇರೋಂತಹದ್ದು. ಎಲ್ಲ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಅವನ ಹತ್ರ ಬಂದೆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಆಗ ಅವನಿಗೆ ಮಾರ್ಕೆಟ್ ಅಲ್ಲಿ ಯಾವ ಜನಕ್ಕೆ ಏನೇನ್ ರಿಕ್ವೈರ್ಮೆಂಟ್ ಇದೆ. ಈಗ ನೋಡಿ, ಇಲ್ಲಿ ಒಂದು ಏರಿಯಾ ಇತ್ತು ಅಂತ ಅನ್ಕೊಳ್ಳಿ, ಒಂದು ಅಂಗಡಿ ಇದೆ, ಅದ್ರ ಸುತ್ತಮುತ್ತ ಬೇರೆ ಬೇರೆ ರೀತಿಯಾದಂತಹ ಜನ ಎಲ್ಲಾ ತರದವರು ಇರ್ತಾರೆ, ಎಲ್ಲ ರಿಲಿಜನ್ ಅವರು ಇರ್ತಾರೆ, ಎಲ್ಲ ಕಮ್ಯುನಿಟಿ ಅವರು ಇರ್ತಾರೆ, ಎಲ್ಲ ಕ್ರೀಡ್ ಅವರು ಇರ್ತಾರೆ, ಕರೆಕ್ಟಾ. ಸೊ ಅವ್ರಿಗೆಲ್ಲ ಯಾವ ಪ್ರಾಡಕ್ಟ್ ಬೇಕು ಅಂತಂದ್ಬಿಟ್ಟು ಆತ ಯೋಚನೆ ಮಾಡಿ ಆ ಐಟಮ್ಗಳನ್ನ ಅವ್ರಿಗೆ ಈಗ ಗೊತ್ತಿರುತ್ತೆ ನಮ್ ಕಸ್ಟಮರ್ ಏನನ್ನು ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಆ ಇನ್ಫಾರ್ಮೇಶನ್ ನ ಅವರು ಶೇರ್ ಮಾಡ್ತಾನೆ. ರಿಟೇಲರ್ ಕಸ್ಟಮರ್ಗೆ ಇನ್ಫಾರ್ಮೇಶನ್ ಹೊಸ ಪ್ರಾಡಕ್ಟ್ ಬಂದಾಗ ಹೇಳ್ತಾನೆ. ಹಾಗೇನೆ ಯಾರ್ಯಾರಿಗೆ ಏನೇನ್ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಅವನಿಗೆ ಗೊತ್ತಿರುತ್ತೆ, ರಿಕ್ವೈರ್ಮೆಂಟ್ ಕಲೆಕ್ಷನ್ ನ ಮಾಡ್ಕೊಳ್ತಾನೆ ಅಂತ ಹೇಳ್ತಾ ಇದಾರೆ. ಫೈನಲ್ ಆಗಿ ಹೆಲ್ಪ್ ಇನ್ ಪ್ರಮೋಷನ್. ಯಾವುದೇ ಹೊಸ ಪ್ರಾಡಕ್ಟ್ ಬಂತು ಅಂತಂದ್ರು ಅದನ್ನ ಜನಕ್ಕೆ ರೀಚ್ ಮಾಡ್ಸಂಗೆ ಅಪ್ರೋಚ್ ಮಾಡ್ಬಿಟ್ಟು ಪ್ರಮೋಷನ್ ಆಕ್ಟಿವಿಟಿನೂ ಕೂಡ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಒಬ್ಬ ರಿಟೇಲರ್ ಆ ತರ ಆತನ ಕಸ್ಟಮರ್ಗೆ ಏನ್ ಸರ್ವಿಸ್ ಅನ್ನ ಕೊಡ್ತಾನೆ, ಅದೇ ಹೋಲ್ಸೇಲರ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಗೆ ಏನೇನ್ ಸರ್ವಿಸ್ ಕೊಡ್ತಾನೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹೋಲ್ಸೇಲರ್ ಏನ್ ಕೆಲಸ ಮಾಡ್ತಾರೆ, ಹಾಗೆ ರಿಟೇಲರ್ ಏನ್ ಕೆಲಸ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಯ್ತು. ಈಗ ಈ ರಿಟೇಲರ್ ನ ಎಷ್ಟು ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ, ಬೇರೆ ಬೇರೆ ತರದಾದಂತಹ ರಿಟೇಲರ್ ಯಾರ್ಯಾರ ತರ ಇದಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಟೈಪ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ರಿಟೇಲರ್ ಅಂದ್ರೆ ರಿಟೇಲರ್ ಅಂತಂದ್ರೇನು, ಈತ ಮೂರನೇ ವ್ಯಕ್ತಿ, ಅವನು ಫೈನಲ್ ಆಗಿ ಕಸ್ಟಮರ್ ಗೆ ಐಟಮ್ ಗಳನ್ನ ರೀಚ್ ಮಾಡ್ತಾನೆ ಅನ್ನೋದು ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈ ರಿಟೇಲರ್ ಎಷ್ಟು ಟೈಪ್ ಆಗಿ ಕ್ಲಾಸಿಫೈ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಫಸ್ಟ್ ಟೈಪ್ ಇಟಿನರೆಂಟ್ ರಿಟೇಲರ್ ಅಂತ ಕರೀತಾರೆ. ಎರಡನೇದು ಫಿಕ್ಸ್ಡ್ ಶಾಪ್ ರಿಟೇಲರ್ ಅಂತ ಕರೀತಾರೆ. ಏನ್ ಇಟಿನರೆಂಟ್ ಅಂತಂದ್ರೆ ಕನ್ನಡದಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ಸಂಚಾರಿ ಅಂತ. ಇಟಿನರೇಟ್ ಅಂದ್ರೇನು, ಸಂಚಾರಿ ವ್ಯಾಪಾರ ಅಂತ ಅಂದ್ಬಿಟ್ಟು. ಫಿಕ್ಸ್ಡ್ ಶಾಪ್ ಅಂತಂದ್ರೆ ಒಂದು ಕಡೆ ಜಾಗದಲ್ಲಿ ಫಿಕ್ಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇಟಿನರಿ ಶಾಪ್ ಗಳಲ್ಲಿ ಹೌಕಾರ್ಸ್ ಮತ್ತೆ ಪೆಡ್ಲರ್ಸ್ ಬರ್ತಾರೆ, ಮಾರ್ಕೆಟ್ ಟ್ರೇಡರ್ಸ್ ಬರ್ತಾರೆ, ಸ್ಟ್ರೀಟ್ ಟ್ರೇಡರ್ಸ್ ಬರ್ತಾರೆ, ಚೀಪ್ ಜಾಕ್ಸ್ ಬರ್ತಾರೆ. ಸೊ ಪ್ರತಿಯೊಂದು ಕಾನ್ಸೆಪ್ಟ್ ತುಂಬಾ ಎಲಾಬ್ರೇಟ್ ಆಗಿದೆ. ಪ್ರತಿಯೊಂದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹೌಕಾರ್ಸ್ ಪೆಡ್ಲರ್ಸ್ ಅಂತಂದ್ರೆ ತೆಳ್ಳ ಗಾಡಿ ಮೇಲೆ ತಲೆ ಮೇಲೆ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥದ್ದು. ಮಾರ್ಕೆಟ್ ಟ್ರೇಡರ್ ಅಂತಂದ್ರೆ ಮಾರ್ಕೆಟ್ ಸೈಡ್ ಬೀದಿ ಬದಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು ಮಾರ್ಕೆಟ್ ಟ್ರೇಡರ್ಸ್. ಸ್ಟ್ರೀಟ್ ಟ್ರೇಡರ್, ಚೀಪ್ ಜಾಕ್ಸ್ ಆಗಿರ್ಬೋದು, ಸೆಕೆಂಡ್ ಹ್ಯಾಂಡ್ ವ್ಯಾಪಾರ ಮಾಡ್ತಕ್ಕಂಥವ್ರು ಆಗಿರ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ನ ಎರಡು ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಫಿಕ್ಸ್ಡ್ ಶಾಪ್ ರಿಟೇಲರ್, ಸ್ಮಾಲ್ ರಿಟೇಲರ್ಸ್, ಹಾಗೆ ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್. ಸಣ್ಣ ಅಂಗಡಿಯನ್ನ ಇಟ್ಕೊಂಡು ಫಿಕ್ಸ್ ಆಗಿರುತ್ತೆ ಅದೇ ಜಾಗದಲ್ಲಿ ಅಂತ ವ್ಯಾಪಾರಿಗಳು. ಹಾಗೆ ತುಂಬಾ ದೊಡ್ಡ ಲಾರ್ಜ್ ಟೈಪ್ ಆಫ್ ಯಾವ್ದು ಸ್ಟೋರ್ಸ್ ಗಳು ಯಾವ್ದಿದೆ, ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್ ಯಾರ್ಯಾರಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಫಿಕ್ಸ್ಡ್ ಕಾಸ್ಟ್ ಸ್ಮಾಲ್ ರಿಟೇಲ್ ಶಾಪ್ ಗಳಲ್ಲಿ ಯಾವ್ದಿರುತ್ತೆ, ಜನರಲ್ ಸ್ಟೋರ್, ನಿಮ್ ಮನೆ ಹತ್ರ ಐಟಮ್ ಇರುತ್ತಲ್ಲ ಅಂತದ್ದು, ಸಿಂಗಲ್ ಲೈನ್ ಸ್ಟೋರ್ಸ್, ಸ್ಪೆಷಾಲಿಟಿ ಶಾಪ್ಸ್, ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ಅಂಡ್ ಸೆಕೆಂಡ್ ಹ್ಯಾಂಡ್ ಗೂಡ್ಸ್. ಹಾಗೇನೆ ಲಾರ್ಜ್ ಅಲ್ಲಿ
ರಿಟೇಲರ್ಸ್ ಯಾರು ಬರ್ತಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಸ್ಟೋರ್ಸ್, ಚೈನ್ ಸ್ಟೋರ್ ಆರ್ ಮಲ್ಟಿಪಲ್ ಸ್ಟೋರ್ಸ್, ಶಾಪ್ಸ್, ಹಾಗೆ ಮೇಲ್ ಆರ್ಡರ್ ಹೌಸ್. ಇದು ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ನೆಕ್ಸ್ಟ್ ಎಲಾಬ್ರೇಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ನಾವು ಈ ಕಾನ್ಸೆಪ್ಟ್ ಏನಿದೆಯಲ್ಲ ಫಸ್ಟ್ ಅದನ್ನ ಫೋಕಸ್ ಮಾಡೋಣ. ಇಟಿನರೇಟ್ ರಿಟೇಲರ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್ ಇಟಿನರೇಟ್ ಫಸ್ಟ್ ಕ್ಲಾಸಿಫಿಕೇಶನ್ ಏನಿದೆ ನಿಮ್ಗೆ ಇದರಲ್ಲಿ ಇಟಿನರೇಟ್ ಅಂತ ಅಂದ್ಬಿಟ್ಟು ಇದೆ. ಇಟಿನರೇಟ್ ಅಂತಂದ್ರೇನು, ಸಂಚಾರಿ ವ್ಯಾಪಾರಿಗಳು ಅಥವಾ ಬೀದಿ ಬದಿ ವ್ಯಾಪಾರಿಗಳು ಅಂತನೂ ಕೂಡ ಕರಿಬಹುದು. ಹಾಗಾದ್ರೆ ಫಸ್ಟ್ ಇಟಿನರೇಟ್ ರಿಟೇಲರ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಟಿನರೆಂಟ್ ಏನು? ಇಟಿನರೆಂಟ್ ಅಂತಂದ್ರೆ ಇಟಿನರೆಂಟ್ ರೆಫರ್ ಟು ರಿಟೇಲರ್ ಹೂ ಹ್ಯಾವ್ no definite selling point and sell their goods by visiting various places. They wander from one place to another in search of customers. They also known as mobile vendors. ಏನ್ ಹೇಳ್ತಾ ಇದ್ರೆ ಇಟಿನರೆಂಟ್ ಅಂತಂದ್ರೆ ಈತ ಸಂಚಾರಿ ವ್ಯಾಪಾರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಈತ ಏನೋ ತಳ್ಳ ಗಾಡಿ ಆಗಿರ್ಲಿ, ತಲೆ ಮೇಲೆ ಐಟಮ್ಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡೋದಾಗಿರ್ಲಿ, ಆ ತರ ಟ್ರೇಡರ್ ಆಗಿರ್ತಾನೆ. ಇವನು ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ಗೆ, ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಐಟಮ್ಗಳನ್ನ ತಗೊಂಡು ವ್ಯಾಪಾರವನ್ನ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಇವನ್ಗೆ ಯಾವುದೇ ರೀತಿಯಾದಂತಹ ಫಿಕ್ಸ್ ಪ್ಲೇಸ್ ಗಳು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇವನ್ ಏನ್ ಸರ್ವಿಸ್ ಕೊಡ್ತಾನೆ? ಪ್ರತಿ ಮನೆಗೂ ಡೋರ್ ಸರ್ವಿಸ್ ನ ಕೊಡ್ತಾನೆ. ಸೊ ಆ ಸರ್ವಿಸ್ ಅನ್ನ ಯಾರು ಕೊಡ್ತಾನೆ? ಇಟಿನರೆಂಟ್ ರಿಟೇಲರ್ ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನೋ ಕಸ್ಟಮರ್ ನ ಹುಡುಕಿ ಅವ್ರಿಗೆ ಐಟಮ್ ಗಳನ್ನ ರೀಚ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ನೋಡ್ತಾರೆ. ಇವ್ರನ್ನ ಮೊಬೈಲ್ ವೆಂಡರ್ ಅಂತಾನು ಕೂಡ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇಂಥ ಇಟಿನರೆಂಟ್ ರಿಟೇಲರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನು ಅನ್ನೋದನ್ನ ನೋಡೋಣ. ಡೀಲ್ ಇನ್ ಲೋ ಪ್ರೈಸ್, ಡೈಲಿ ಯೂಸ್ ಅಂಡ್ ನಾನ್ ಸ್ಟ್ಯಾಂಡರ್ಡ್ ಐಟಮ್ಸ್ ಲೈಕ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತ ಹೇಳ್ತಾ ಇದ್ದಾರೆ. ಏನೋ ಈ ತರ ಮನೆ ಹತ್ರ ಐಟಮ್ಗಳನ್ನ ತಂದು ಮಾರ್ತಕ್ಕಂತಹವರು ಲೋ ಪ್ರೈಸ್, ತುಂಬಾ ಕಮ್ಮಿ ಇರ್ತಕ್ಕಂತಹ ಅಮೌಂಟಿನ ಪ್ರಾಡಕ್ಟ್ ಅನ್ನೇ ತರ್ತಾರೆ. ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇನ್ನು ಕೆಲವು ಸಣ್ಣ ಐಟಮ್ಗಳಾಗಿರ್ಬೋದು, ಅಂತವನ್ನ ಡೈಲಿ ಯೂಸಿಗೆ ಏನೇನ್ ಬರುತ್ತೆ ಅಂತ ಐಟಮ್ಗಳನ್ನ ಬರ್ತಾರೆ. ಇದು ಏನು ನಾನ್ ಸ್ಟ್ಯಾಂಡರ್ಡ್ ಐಟಮ್ಸ್ ಗಳಾದಂತಹ ಯಾವ್ದು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಅಂತದನ್ನ ಈ ಇಟಿನರೇಟ್ ರಿಟೇಲರ್ಸ್ ಮನೆಗೆ ರೀಚ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಏನು? ಸ್ಮಾಲ್ ಬಿಸ್ನೆಸ್ ಸೆಟಪ್. ನಿಮ್ಗೆ ನೋಡಿ ಇಲ್ಲಿ ಗೈಸ್, ಈ ಫೋಟೋಗಳನ್ನ ನೋಡ್ಬಿಟ್ರೆ ನಿಮಗೆ 100% ಅರ್ಥ ಆಗ್ಬಿಡುತ್ತೆ ಏನ್ ಇಟಿನರೆಂಟ್ ಅಂತಂದ್ರೆ ಸಂಚಾರಿ ಅಂತಂದ್ರೆ. ಅಫ್ಕೋರ್ಸ್ ನಿಮ್ಗೆಲ್ಲ ಚಿಕ್ಕ ವಯಸ್ಸಿಂದ ನೋಡಿರ್ತೀರಾ, ಐಡಿಯಾ ಇರುತ್ತೆ. ಸಿಂಪಲ್ ಬಿಸ್ನೆಸ್ ಸೆಟಪ್ ಇವ್ರದ್ದು. ಇದಕ್ಕೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತಾ? ಇಲ್ಲ. ಒಂದೆಲ್ಲ ಗಾಡಿ ಇಟ್ಟು ಅಂತಂದ್ರೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದಾಗಿದೆ. ಮೇಂಟೈನ್ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ಕಸ್ಟಮರ್. ಇವ್ರು ಏನ್ ಮಾಡ್ತಾರೆ? ಪ್ರತಿಯೊಂದು ಏರಿಯಾಗೆ ವಿಸಿಟ್ ಮಾಡ್ತಾ ಇರ್ತಾನೆ, ಪ್ರತಿಯೊಂದು ರೋಡ್ಗೂ ವಿಸಿಟ್ ಮಾಡ್ತಾ ಇರ್ತಾರೆ. ಕಸ್ಟಮರ್ ಜೊತೆ ಅವ್ನಿಗೆ ಇಂಟ್ರಾಕ್ಷನ್ ಇರುತ್ತೆ, ಕಸ್ಟಮರ್ ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ತಾನೆ. ಪರ್ಸನಲ್ ಕಾಂಟ್ಯಾಕ್ಟ್ ಇರುತ್ತೆ, ಇವ್ನಿಗೆ ಅವ್ರು ಪರಿಚಯ ಇರ್ತಾರೆ, ಅವ್ನಿಗೆ ಇವ್ನು ಪರಿಚಯ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಮಿನಿಮಲ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್. ಇವ್ರಿಗೆ ಏನು ಇರ್ತಕ್ಕಂತಹದ್ದೇ ಚಿಕ್ಕ ವ್ಯಾಪಾರಿ, ಅದು ತಳ್ಳೆಗಾಡಿ ಇರುತ್ತೆ. ಇದಕ್ಕೆ ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನ್ ಬೇಕಾಗೋದಿಲ್ಲ, ಲಕ್ಷಾಂತರ ರೂಪಾಯಿ ಏನು ಇನ್ವೆಸ್ಟ್ಮೆಂಟ್ ಬೇಕಾಗೋದಿಲ್ಲ. ಒಂದು ಮಿನಿಮಲ್ ತುಂಬಾ ಸಣ್ಣ ಅಮೌಂಟ್ ಅಲ್ಲೇ ಈ ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಸೇಲ್ಸ್ ಗೂಡ್ಸ್ ಆನ್ ಕ್ಯಾಶ್ ಬೇಸಿಸ್. ಇವನು ಕ್ಯಾಶ್ ಬೇಸಿಸ್ ಮೇಲೆ ವ್ಯಾಪಾರವನ್ನ ಮಾಡ್ತಾನೆ. ಅಫ್ಕೋರ್ಸ್ ಕ್ಯಾಶ್ ವ್ಯಾಪಾರ ಅಂತಂದ್ರೆ ಇವತ್ತು ಆನ್ಲೈನ್ ನಲ್ಲೂ ಕೂಡ ಇಸ್ಕೊಳ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇದೆ. ಈ ಪ್ರತಿಯೊಂದು ತರಕಾರಿ ವ್ಯಾಪಾರದವ್ರ ಹತ್ರನು ಇವತ್ತು ಏನಿದೆ, ಸ್ಕ್ಯಾನರ್ ಇದೆ. ಸೊ ಚೇಂಜ್ ಇಲ್ಲ ಅಂತ ಅನ್ನೋದಕ್ಕಿಂತ ಸ್ಕ್ಯಾನ್ ಮಾಡ್ಬಿಡಿ ಅಂತ ಹೇಳಂತಹ ಚಾನ್ಸಸ್ ಗಳು ಇವತ್ತು ತುಂಬಾ ಜಾಸ್ತಿ ಇದೆ. ಅರ್ಲಿಯರ್ ಏನಂತಂದ್ರೆ ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡ್ಬೇಕಾಗಿತ್ತು. ಹಾಗೆ ನಂಬಿಕೆ ಇದ್ರೆ ಮಾತ್ರನೇ ಅವ್ರಿಗೆ ಐಟಮ್ ಗಳನ್ನ ಕೊಡ್ತಾ ಇದ್ರು ಸಾವಿರ ರೂಪಾಯಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಇಂಥ ವ್ಯಾಪಾರ ಯಾಕೆ ತಳ್ಳೆಗಾಡಿ ಇಟಿನರೇಟ್ ರಿಟೇಲರ್ಸ್ ಇದೆ, ಕ್ಯಾಶ್ ವ್ಯಾಪಾರದಲ್ಲೇ ವ್ಯಾಪಾರ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಈ ಇಟಿನರೇಟ್ ಒಳಗೆ ಬರ್ತಕ್ಕಂತಹ ಫಸ್ಟ್ ಕ್ಲಾಸಿಫಿಕೇಶನ್ ಯಾವುದು? ಹಾವ್ಕಾರ್ಸ್ ಅಂಡ್ ಪೆಡ್ಲರ್ಸ್ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವೀಗ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ತಿದೀವಿ. ಯಾವುದು? ಹಾವ್ಕಾರ್ಸ್ ಅಂಡ್ ಪೆಡ್ಲರ್ಸ್ ಅಂತ ಅಂದ್ಬಿಟ್ಟು. ಏನು ಹಾವ್ಕಾರ್ಸ್ ಅಂಡ್ ಪೆಡ್ಲರ್ಸ್ ಅಂತಂದ್ರೆ ಅಂತ ನೋಡ್ಬಿಡೋಣ. Peddlers and hawkers. Peddlers and hawkers are small traders who carry on products such as toys, vegetables and fruits on by a handcraft or on their head and move from one place to another, sell their merchandise at the doorstep of the customer. ಏನ್ ಹೇಳ್ತಾ ಇದಾರೆ? ಇಂಥ ವ್ಯಾಪಾರಿಗಳು ಏನೋ ಪೆಡ್ಲರ್ಸ್ ಅಂತಂದ್ರೆ ಆ ಸೈಕಲ್ ಹೊಡ್ಕೊಂಡು ಕೆಲವು ಸಲ ಐಟಮ್ ಗಳನ್ನ ತಗೊಬರ್ತಾರೆ. ಕರೆಕ್ಟಾ? ಸೊ ಇವತ್ತೆಲ್ಲ ಸ್ವಲ್ಪ ಅಪ್ಗ್ರೇಡ್ ಆಗ್ಬಿಟ್ಟಿದ್ದಾರೆ. ಇವತ್ತು ಏನ್ ಮಾಡ್ತಾರೆ? ಗಾಡಿ ಮೇಲೆ ಐಟಮ್ ಗಳನ್ನ ತಗೋತಾರೆ. ಹೂ ವ್ಯಾಪಾರದವರಾಗಿರ್ಬೋದು, ತರಕಾರಿ ವ್ಯಾಪಾರದವರಾಗಿರ್ಬೋದು, ಒಂದು ಎಕ್ಸೆಲ್ ಕಟ್ಕೊಂಡು ಬರ್ತಾರೆ. ಮೊದ್ಲೆಲ್ಲ ಸೈಕಲ್ ಅಲ್ಲಿ ಬರ್ತಿದ್ರು, ಈಗ ಅವ್ರು ಕೂಡ ಬೈಕ್ ಅಲ್ಲಿ ಬರ್ತಾರೆ. ಹೂವಿನ ವ್ಯಾಪಾರದವರಾಗಿರ್ಬೋದು. ಸೊ ಅವ್ರು ಏನ್ ಮಾಡ್ತಾರೆ? ಐಟಮ್ ಗಳನ್ನ ಏನ್ ಮಾಡ್ತಾರೆ? ಹೌಕರ್ ಸ್ಮಾಲ್ ಟ್ರೇಡರ್ಸ್, ಇವರೆಲ್ಲ ಪುಟ್ ಟ್ರೇಡರ್ಸ್ ಅಂತ ಹೇಳ್ತಾರೆ.
ಹೂ ಕ್ಯಾರಿ ಪ್ರಾಡಕ್ಟ್ಸ್ ಸಚ್ ಆಸ್ ಟಾಯ್ಸ್, ವೆಜಿಟೇಬಲ್ಸ್ ಆಗಿರ್ಬೋದು, ಆಟಿಕೆಗಳಾಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅವನ್ನೆಲ್ಲ ಸೈಕಲ್ ಮೇಲೆ ಅಥವಾ ಹ್ಯಾಂಡ್ ಅಲ್ಲಿ ಇಟ್ಕೊಂಡು, ತಲೆ ಮೇಲೆ ಬುಟ್ಟಿ ಮೇಲೆ ಇಟ್ಕೊಂಡು ಕ್ರಾಫ್ಟ್ ಆನ್ ದೇರ್ ಹ್ಯಾಂಡ್ಸ್ ಅಂಡ್ ಮೂವ್, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಾ ಹೋಗ್ತಾರೆ. ಒಂದು ಏರಿಯಾದಿಂದ ಮತ್ತೊಂದು ಏರಿಯಾ, ಒಂದು ರೋಡ್ ಇಂದ ಮತ್ತೊಂದು ರೋಡ್ಗೆ ಹೋಗ್ತಾರೆ. ಅವರಲ್ಲಿ ಇರ್ತಕ್ಕಂತಹ ಐಟಮ್ಗಳನ್ನ ಜನಕ್ಕೆ ಡೋರ್ ಸ್ಟೆಪ್ ಅಲ್ಲಿ ವ್ಯಾಪಾರವನ್ನ ಮಾಡ್ತಾರೆ. ಅವರು ಮನೆ ಮುಂದೆ ನಿಂತ್ಕೊಂಡು ವ್ಯಾಪಾರವನ್ನ ಮಾಡಿ ಕಸ್ಟಮರ್ಗೆ ಸರ್ವಿಸ್ ಅನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಪೆಡ್ಲರ್ಸ್ ಅಂತಂದ್ರೆ ಏನು ಅಂದ್ಬಿಟ್ಟು ಗೊತ್ತಾಯ್ತು. ಹಾಗಾದ್ರೆ ಸೆಕೆಂಡ್ ಏನು, ಮಾರ್ಕೆಟ್ ಟ್ರೇಡರ್ಸ್ ಅಂತಂದ್ರೆ ಯಾರು ಅನ್ನೋದನ್ನ ನೋಡ್ಕೊಳ್ಳೋಣ. Market traders are small retailers who open their shop at different places on fixed day or date. They may deal in fabrics or ready-made garments or toys or other low prices item ಅಂತ ಹೇಳ್ತಾ ಇದ್ರೆ. ಏನು ಈಗ ಪೆಡ್ಲರ್ಸ್ ಅಂತಂದ್ರೆ ಮನೆಗೆ ಐಟಮ್ಗಳನ್ನ ರೀಚ್ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ವೆಹಿಕಲ್ ಆಗಿರ್ಬೋದು, ಐಟಮ್ ಗಾಡಿಗಳಿಗಾಗಿರ್ಬೋದು ಅಂತ ಅಂದ್ಬಿಟ್ಟು. ಇವತ್ತು ಸ್ವಲ್ಪ ಅವರು ಅಡ್ವಾನ್ಸ್ ಆಗಿದ್ರೆ. ಏನು, ಮೊದ್ಲೆಲ್ಲ ಬಾಯಲ್ಲೇ ತರಕಾರಿ ವ್ಯಾಪಾರದವರು ಬಂದು ಕೂಗ್ತಾ ಇದ್ರು. ಇವತ್ತೆಲ್ಲ ಮೈಕ್ ಇಟ್ಕೊಬಿಟ್ಟಿದ್ದಾರೆ. ಸೊ ಮೈಕಿಗೆ ಒಂದ್ಸತಿ ಆಯ್ತು ಅಂತಂದ್ರೆ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಆಗ್ಬಿಟ್ಟಿದೆ ಇವತ್ತು. ಮುಂಚೆ ತುಂಬಾ ಕಷ್ಟ ಪಡ್ಬೇಕಾಗಿತ್ತು, ಸೈಕಲ್ ಹೊಡ್ಕೊಂಡು ಗಂಟ್ಲು ಕೂಗಿ ಎಲ್ಲ ಮಾಡ್ಬೇಕಾಗಿತ್ತು. ಇವತ್ತೇನ್ ಮಾಡ್ತಿದ್ದಾರೆ, ಬೈಕ್ ಅಲ್ಲಿ ತಗೊಂಡು ತರಕಾರಿಗಳನ್ನೆಲ್ಲ ಐಟಮ್ಗಳನ್ನ ಮತ್ತೆ ಅನೌನ್ಸ್ಮೆಂಟ್ಗೆ ಮೈಕಲ್ನ ಸ್ಪೀಕರ್ಗಳನ್ನ ಇಟ್ಟಿರ್ತಾರೆ. ಅದು ಹೇಳ್ತಾ ಇರುತ್ತೆ ಏನೇನ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಪೆಡ್ಲರ್ಸ್ ಅಂದ್ರೆ ಹಾಕರ್ಸ್ ಅಂತ ಆಯ್ತು. ಮಾರ್ಕೆಟ್ ಟ್ರೇಡರ್ಸ್ ಅಂತ ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಇದೀವಿ. ಇವರು ಚಿಕ್ಕ ವ್ಯಾಪಾರಿಗಳು ಅಂತಂದ್ರೆ ಹೇಳಿದ್ರೆ, ಇವ್ರು ಏನ್ ಮಾಡ್ತಿದ್ರೆ, ಹೂ ಓಪನ್ ದ ಶಾಪ್ ಅಟ್ ಡಿಫ್ರೆಂಟ್ ಪ್ಲೇಸಸ್. ಇವರು ಬೇರೆ ಪ್ಲೇಸ್ ಗಳಲ್ಲಿ ಅಂಗಡಿಗಳನ್ನ ಓಪನ್ ಮಾಡ್ತಾ ಇರ್ತಾರೆ. ಅದು ಬೇರೆ ದಿನ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಗೊತ್ತಾ, ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಆ ಸಿಸ್ಟಮ್ ಇದೆ. ಸೋಮವಾರ ಸಂತೆ, ಮಂಗಳವಾರ ಸಂತೆ, ಬುಧವಾರ ಸಂತೆ, ಗುರುವಾರ ಸಂತೆ, ಪ್ರತಿಯೊಂದು ಏರಿಯಾಗಳಲ್ಲೂ ಪ್ರತಿಯೊಂದು ಹಳ್ಳಿಗೂ ಒಂದೊಂದು ದಿನ ಒಂದೊಂದು ಸಂತೆಗಳು ನಡೆಯುತ್ತೆ. ಒಂದ್ ಹಳ್ಳಿಲಿ ಸೋಮವಾರ ಸಂತೆ ಇತ್ತು ಅಂದ್ರೆ ಇನ್ನೊಂದು ವಾರ ನಿಮಗೆ ಯಾವತ್ತೂ ಶನಿವಾರ ಭಾನುವಾರ ಸಂತೆ ಇರುತ್ತೆ. ಸೊ ಅವತ್ತು ಏನ್ ಮಾಡ್ತಾರೆ, ಈಗ ವ್ಯಾಪಾರಿಗಳು ಬೇರೆ ಪ್ಲೇಸ್ ಗಳಲ್ಲಿ ಬೇರೆ ಮಾರ್ಕೆಟ್, ಸೋಮವಾರದ ವ್ಯಾಪಾರ ಇರುತ್ತೆ, ಸೋಮವಾರದ ಮಾರ್ಕೆಟ್ ಬೇರೆ, ಇನ್ನೊಂದು ಮಂಗಳವಾರದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ ದಿನ ಈ ಮಾರ್ಕೆಟ್, ಸೋಮವಾರ ಮಾರ್ಕೆಟ್ ಅಲ್ಲಿ ಒಂದು ದಿನ, ಮಂಗಳವಾರದ ಮಾರ್ಕೆಟ್ ಅಲ್ಲಿ ಇನ್ನೊಂದ್ ದಿನ, ಹೀಗೆ ಪ್ರತಿಯೊಂದು ಮಾರ್ಕೆಟ್ ಅಲ್ಲಿ ಯಾವ್ಯಾವತ್ತು ಬೇರೆ ಕಡೆ ಇದೆ ಆ ಕಡೆ ಮೂವ್ ಆಗ್ತಾ ಇರ್ತಾರೆ. ಇವ್ರು ಏನಂತಂದ್ರೆ ವ್ಯಾಪಾರ ಇರ್ತಾರೆ, ಪ್ರತಿ ದಿನನೂ ಪ್ಲೇಸ್ ಗಳು ಚೇಂಜ್ ಆಗ್ತಾ ಇರುತ್ತೆ. ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಿರ್ತಾರೆ, ಕರೆಕ್ಟಾ, ಈ ಊರಿಂದ ನೆಕ್ಸ್ಟ್ ಊರಿಗೆ, ನೆಕ್ಸ್ಟ್ ಊರಿಂದ ಇನ್ನೊಂದು ಊರಿಗೆ, ಆ ತರ ಪ್ರತಿಯೊಂದು ವೀಕ್ ಅಲ್ಲೂ ಬೇರೆ ಕಡೆ ಮೂವ್ ಆಗ್ತಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ದೇ ಶಾಪ್ ಅಟ್ ಡಿಫ್ರೆಂಟ್ ಪ್ಲೇಸಸ್ ಆನ್ ಫಿಕ್ಸ್ಡ್ ಡೇಸ್. ಏನು, ಈಗ ಯಾರನ್ನ ಸಂತೆ ಇರ್ತಕ್ಕಂತವರು ಅವರು ಈಗ ನೋಡಿ ಸೋಮವಾರ ಸಂತೆ ಅಂತ ಹೇಳ್ಕೊಳ್ಳಿ ಅಂತ, ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ. ಈ ಸೋಮವಾರ ಬಂತು ಪ್ರತಿ ವಾರನು ಯಾರ್ಯಾರು ಅದೇ ಜಾಗದಲ್ಲಿ ಇರ್ತಾರೆ, ಅದೇ ಜಾಗದಲ್ಲಿ ಇಟ್ಟಿರ್ತಾರೆ. ಬಟ್ ಅವರು ಮತ್ತೆ ಈಗ ಸೋಮವಾರ ಮಾರ್ಕೆಟ್ ಅಲ್ಲಿ ಇರೋರು ಮಂಗಳವಾರದಲ್ಲಿ ಮಾರ್ಕೆಟೇ ಇರೋದಿಲ್ಲ, ಕರೆಕ್ಟಾ. ಹಾಗಾಗಿ ಪ್ರತಿ ಆ ದಿನ ಏನ್ ಪರ್ಫೆಕ್ಟ್ ಆಗಿ ಅವ್ರಿಗೆ ರಿಸ್ಟ್ರಿಕ್ಟ್ ಆಗಿದೆ ಅಥವಾ ಆ ವ್ಯಾಪಾರ ಯಾವತ್ತಿರುತ್ತೆ ಅವತ್ ಮಾತ್ರನೇ ಇರ್ತಾರೆ. ಮಾರ್ಕೆಟ್ ಇಲ್ದೇ ಇರೋದಿನ ಅವ್ರು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದೇ ಮೇ ಡೀಲ್ ಇನ್ ಫ್ಯಾಬ್ರಿಕ್, ಸಣ್ಣ ಬಟ್ಟೆ ಐಟಮ್ ಆಗಿರ್ಬೋದು, ರೆಡಿಮೇಡ್ ಗಾರ್ಮೆಂಟ್ಸ್ ಆಗಿರ್ಬೋದು, ಗೊಂಬೆಗಳಾಗಿರ್ಬೋದು, ಹಾಗೇನೆ ಇನ್ನು ತರಕಾರಿ ಆಗಿರ್ಬೋದು, ಇವನ್ನೆಲ್ಲನೂ ಕಮ್ಮಿ ರೇಟ್ ಅಲ್ಲಿ ಇರ್ತಕ್ಕಂತಹ ಐಟಮ್ಗಳನ್ನ ವ್ಯಾಪಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಇರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಐಟಮ್ಗಳನ್ನ ಅವರು ವ್ಯಾಪಾರ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೂರನೇದೇನು, ಸ್ಟ್ರೀಟ್ ಟ್ರೇಡರ್ಸ್. ಅಂಡ್ ಫೋರ್ತ್ ಚಾಪ್ಟರ್, ಫೋರ್ತ್ ಕಾನ್ಸೆಪ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್. ಸ್ಟ್ರೀಟ್ ಟ್ರೇಡರ್ಸ್ ಅಥವಾ ಪೇಮೆಂಟ್ ವೆಂಡರ್ಸ್ ಅಂತ ಅಂದ್ಬಿಟ್ಟು, ವೆಂಡರ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು ಸ್ಟ್ರೀಟ್ ವೆಂಡರ್ಸ್ ಅಂತಂದ್ರೆ, ಸ್ಟ್ರೀಟ್ ವೆಂಡರ್ಸ್ ಅಂದ್ರೆ ಕನ್ನಡದಲ್ಲಿ ಬೀದಿ ವ್ಯಾಪಾರಿಗಳು ಅಂತ ಅಂದ್ಬಿಟ್ಟು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಪೆಡ್ಲರ್ಸ್ ಅಂತಂದ್ರೆ ಮನೆಗೆ ಐಟಮ್ಗಳನ್ನ ತಗೊಬಂದು ಕೊಡ್ತಕ್ಕಂತಹವರು, ತಳ್ಳೆಗಾಡಿ ಅಂತ ನೆನ್ಪಿಡ್ಕೊಳ್ಳಿ. ಮಾರ್ಕೆಟ್ ಟ್ರೇಡರ್ಸ್ ಅಂತಂದ್ರೆ ಈಸಿಯಾಗಿ ಸಂತೆಗಳನ್ನ ನೆನ್ಪಿಡ್ಕೊಳ್ಳಿ. ಹಾಗೆ ಸ್ಟ್ರೀಟ್ ಟ್ರೇಡರ್ಸ್ ಅಂತಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಅಂದ್ಬಿಟ್ಟು ನೆನ್ಪಿಕೊಳ್ಳಿ. ಬೀದಿ ಬದಿ ವ್ಯಾಪಾರಿಗಳು. ಹಾಗೆ ಲಾಸ್ಟ್ ಏನ್ ಕಲ್ತ್ಕೊಂಡು ಪೆಡ್ಲರ್ಸ್ ಅನ್ನ ಕಲ್ತ್ಕೊಂಡು, ಇದು ತಳ್ಳುವ ಗಾಡಿಗಳು. ಮಾರ್ಕೆಟ್ ಟ್ರೇಡರ್ಸ್ ಅಂತಂದ್ರೆ ಕನ್ನಡದಲ್ಲಿ ಸಂತೆ ಅಂತ ಈಸಿಯಾಗಿ ನೆನ್ಪಿಟ್ಕೊಳ್ಳಿ, ಓಕೆನಾ. ಹಾಗಾದ್ರೆ ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಈಗಾಗಲೇ ನೀವು ನೋಡಿರ್ತೀರಾ. ಸ್ಟ್ರೀಟ್ ಟ್ರೇಡರ್ಸ್ ಆರ್ ಸ್ಮಾಲ್ ರಿಟೇಲರ್ಸ್. ಅವರು ತುಂಬಾ ಚಿಕ್ಕ ಬಿಸ್ನೆಸ್ ನ ನಡೆಸ್ತಿರ್ತಾರೆ. who are commonly found at place where huge floating population gather. ಏನು, ಅವ್ರು ಎಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ,
ಎಲ್ಲಿ ವಿಪರೀತ ಜನ ಇರ್ತಾರೆ ಅಲ್ಲೇನೆ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾರೆ, ವ್ಯವಹಾರವನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಬಿಸ್ನೆಸ್ ಅನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಎಲ್ಲಿ ತುಂಬಾ ಜನ ಜಾಸ್ತಿ ಇರ್ತಾರೆ? ರೈಲ್ವೆ ಸ್ಟೇಷನ್ ಹತ್ರ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಹತ್ರ ಆಗಿರ್ಬೋದು, ಇಲ್ಲೆಲ್ಲ ಬೀದಿ ಬದಿ ವ್ಯಾಪಾರಿಗಳು ತುಂಬಾ ಜಾಸ್ತಿ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದೇ ಸೆಲ್ ಕನ್ಸ್ಯೂಮರ್ ಐಟಮ್ಸ್ ಅಂಡ್ ಕಾಮನ್ ಯೂಸ್ ಸಚ್ ಆಸ್, ಅವರು ಏನನ್ನ ವ್ಯಾಪಾರ ಮಾಡ್ತಾರೆ ಅಂತಂದ್ರೆ ಐಟಮ್ಸ್, ಏನನ್ನ ಕಾಮನ್ಲಿ ಯೂಸ್ ಸಚ್ ಆಸ್ ಐಟಮ್ಸ್, ಯಾವುದು ಈಟಬಲ್ಸ್, ಏನಾದ್ರು ತಿಂಡಿ ಐಟಮ್ ಗಳನ್ನ ಅವರು ವ್ಯಾಪಾರ ಮಾಡ್ತಾರೆ. ರೆಡಿಮೇಡ್ ಗಾರ್ಮೆಂಟ್ಸ್ ಗಳು, ವಾಚ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಅವುಗಳನ್ನು ಕೂಡ ವ್ಯಾಪಾರ ಮಾಡ್ತಾರೆ. ಹಾಗೆ ನ್ಯೂಸ್ ಪೇಪರ್ಸ್, ಮ್ಯಾಗಝಿನ್ ಗಳು ಕೂಡ ಈ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಈ ಬಟ್ಟೆ ಆಗಿರ್ಬೋದು, ಕೆಲವು ಬ್ಯಾಗ್ ಆಗಿರ್ಬೋದು, ನೀವು ನೋಡಿರ್ತೀರ ವಾಚ್ ಗಳಾಗಿರ್ಬೋದು, ಇವನ್ನೆಲ್ಲ ರೋಡ್ ಸೈಡ್ ಅಲ್ಲಿ ಇಟ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹಾಗಾದ್ರೆ ಚೀಪ್ ಜಾಕ್ಸ್ ಅಂತಂದ್ರೆ ಏನು ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ಈಗ ನೋಡಿ, ಬೀದಿ ಬದಿ ಮೊದಲು ತಳ್ಳಗಾಡಿ ಅಂತಂದ್ರೆ ಏನು ಅಂತ ಗೊತ್ತಾಯ್ತು, ಸಂತೆ ಅಂತಂದ್ರೆ ಏನು ಗೊತ್ತಾಯ್ತು, ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಏನು ಗೊತ್ತಾಯ್ತು, ಚೀಪ್ ಜಾಕ್ಸ್ ಅಂತಂದ್ರೆ ಏನು ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಚೀಪ್ ಜಾಕ್ಸ್ ಆರ್ ಪೆಟ್ಟಿ ರಿಟೇಲರ್ಸ್, ಅವರು ತುಂಬಾ ಪೆಟ್ಟಿ ಸಣ್ಣ ರಿಟೇಲರ್ಸ್ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹೂ ಹ್ಯಾವ್ ಇಂಡಿಪೆಂಡೆಂಟ್ ಸ್ಟೋರ್ ಆಫ್ ಎ ಟೆಂಪರರಿ ನೇಚರ್ ಇನ್ ಎ ಬಿಸ್ನೆಸ್ ಲೋಕ್ಯಾಲಿಟಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಏನಿದ್ರೆ ಅರ್ಥ ಚೀಪ್ ಜಾಕ್ಸ್ ಅಂತಂದ್ರೆ, ಈಗ ನೀವು ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ಇದ್ದೀರಾ ಅಂತಂದ್ರೆ ನಿಮಗೆ ಗೃಹ ಶೋಭೆ ಅಂತ ಅಂದ್ಬಿಟ್ಟು ಹಾಕಿರ್ತಾರೆ. ದೊಡ್ಡ ಜಾಗದಲ್ಲಿ ಅದನ್ನ ಏನ್ ಮಾಡಿರ್ತಾರೆ, ಗೃಹ ಶೋಭೆನ ಹಾಕ್ಬಿಡ್ತಾರೆ, ಕರೆಕ್ಟಾ? ಸೊ ಅಲ್ಲಿ ಏನಿರುತ್ತೆ, ದೊಡ್ಡ ರೂಫ್ ಟಾಪ್ ಅಂಡರ್ ಅಲ್ಲಿ ಏನ್ ಮಾಡಿರ್ತಾರೆ, ಒಳಗೆ ಪುಟ್ ಆ ಮನೆಗಳಿಗೆ ಬೇಕಾದಂತಹ ಐಟಮ್ ಗಳನ್ನ ಮಾರ್ತಾ ಇರ್ತಾರೆ. ಸಣ್ಣ ಸ್ಟಾಲ್ ಗಳು ಇರ್ತವೆ, ಅದನ್ನ ಚೀಪ್ ಜಾಕ್ಸ್ ಅಂತಂದ್ಬಿಟ್ಟು ಕರೀತಾರೆ ಅಂತಂದ್ಬಿಟ್ಟು ಹೇಳ್ತಿದ್ರೆ. ದೇ ಡೀಲ್ ಇನ್ ಕನ್ಸ್ಯೂಮರ್ ಐಟಮ್ ಆಸ್ ವೆಲ್ ಆಸ್ ಸರ್ವಿಸಸ್ ಸಚ್ ಆಸ್ ರಿಪೇರ್ ಆಫ್ ವಾಚಸ್, ಶೂಸ್, ಬಕೆಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅವರು ಏನನ್ನ ಗೃಹ ಶೋಭೆ ಅಷ್ಟೇ ಅಲ್ಲದೆ ಇನ್ನು ಯಾರ್ಯಾರು ಬರ್ತಾರೆ ಅಂತಂದ್ರೆ ವಾಚ್ ರಿಪೇರಿ ಮಾಡೋರು ಕೂಡ ಇದಕ್ಕೆ ಬರ್ತಾರೆ. ಹಾಗೆ ಶೂಸ್ ಗಳು, ಚಪ್ಪಲಿಯನ್ನ ಹೊಲ್ದು ಕೊಡ್ತಕ್ಕಂತಹವ್ರು ಅಥವಾ ಶೂಗಳನ್ನ ಹೊಲ್ದು ಕೊಡ್ತವ್ರು, ಹಾಗೆ ಬಕೆಟ್ ರಿಪೇರಿಗಳನ್ನ ಮಾಡ್ತಕ್ಕಂತಹವ್ರು ಚೀಪ್ ಜಾಕರ್ಸ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಅಲ್ಲಿಗೆ ನಿಮ್ಗೆ ಈ ಕಾನ್ಸೆಪ್ಟ್ ಅಲ್ಲಿ ಏನಾಯ್ತು, ಯಾವುದು ಇಟಿನರೆಂಟ್ ರಿಟೇಲರ್ ಅಲ್ಲಿ ನಿಮ್ಗೆ 4 ಕಾನ್ಸೆಪ್ಟ್. ಒಂದ್ ಯಾವ್ದು ಹಾಕರ್ಸ್ ಅಂತ ಪೆಡ್ಲರ್ಸ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ಎರಡನೇದು ಮಾರ್ಕೆಟ್ ಟ್ರೇಡರ್ಸ್ ಅಂತಂದ್ರೆ ಇದು ತಳ್ಳಗಾಡಿಯವರು. ಎರಡನೇದು ಯಾವ್ದು ಸಂತೆಗಳು. ಮೂರನೇದು ಯಾವ್ದು ನಿಮ್ಗೆ ಕಾನ್ಸೆಪ್ಟ್ ಸ್ಟ್ರೀಟ್ ಟ್ರೇಡರ್ಸ್, ಬೀದಿ ಬದಿ ವ್ಯಾಪಾರಿಗಳು. ಚೀಪ್ ಜಾಕ್ಸ್ ಅಂತಂದ್ರೆ ಏನಂತ ಅಂದ್ಬಿಟ್ಟು ಫೈನಲ್ ಆಗಿ ನಿಮಗೆ ಬೀದಿ ಬದಿ ವ್ಯಾಪಾರಿಗಳೇನೆ ಇವರು ಏನ್ ಮಾಡ್ತಾರೆ ಅಂದ್ರೆ ವಾಚ್ ರಿಪೇರಿ ಆಗಿರ್ಬೋದು, ಹಾಗೆ ಶೂಗಳನ್ನ ಹೊಲ್ದು ಕೊಡೋರಾಗಿರ್ಬೋದು, ಬಕೆಟ್ ರಿಪೇರಿ ಆಗಿರ್ಬೋದು, ಇಷ್ಟನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಅಲ್ಲಿಗೆ ನಿಮ್ಗೆ ಇಟಿನರೆಂಟ್ ರಿಟೇಲರ್ ಅಂದ್ರೆ ಸಂಚಾರಿ ವ್ಯಾಪಾರದಲ್ಲಿ ವ್ಯಾಪಾರ ಮಾಡ್ತಕ್ಕಂತಹ 4 ಜನ ಯಾರು ಬರ್ತಾರೆ ಅಷ್ಟು ಕಾನ್ಸೆಪ್ಟ್ ಗಳು ಕ್ಲಿಯರ್ ಆಯ್ತು ಅಂತ ತಿಳ್ಕೊಳ್ತೀನಿ. ಹಾಗಾದ್ರೆ ಈಗ ಫಿಕ್ಸ್ಡ್ ಶಾಪ್ ರಿಟೇಲರ್ ಅಲ್ಲಿ ಫಸ್ಟ್ ಬರ್ತಕ್ಕಂತಹ ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ಯಾರ್ಯಾರು, ಮತ್ತೆ ಫಿಕ್ಸ್ಡ್ ಶಾಪ್ ರಿಟೇಲರ್ ಅಂತಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಈಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಏನ್ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಅಂತಂದ್ರೆ, ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಆರ್ ರಿಟೇಲರ್ಸ್ ಹೂ ಮೇಂಟೈನ್ ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ಫಿಕ್ಸ್ಡ್ ಪ್ಲೇಸಸ್ ಟು ಸೆಲ್ ದೇರ್ ಮರ್ಕಂಡೈಸಸ್ ಅಂತ ಹೇಳ್ತಿದ್ರೆ. ಏನು ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅವರ ಬಿಸ್ನೆಸ್ ಇರುತ್ತೆ. ನಿಮ್ ಏರಿಯಾದಲ್ಲಿ ಇರ್ತಕ್ಕಂತಹ ರಿಟೇಲ್ ಶಾಪ್ ಆಗಿರ್ಬೋದು, ಅವ್ರು ಯಾವಾಗ್ಲೂ ಅದೇ ಅಂಗಡಿಲಿ ಇರ್ತಾರೆ, ಬಿಟ್ಬಿಟ್ಟು ಬೇರೆ, ಈಗ ಸಪೋಸ್ ತುಂಬಾ ವರ್ಷ ಆದ್ಮೇಲೆ ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಅಂತಂದ್ರೆ ಚೇಂಜ್ ಮಾಡ್ತಾರೆ. ಬಟ್ ಆ ರಿಟೇಲ್ ಶಾಪ್ ಗಳು ಏನಿರುತ್ತೆ ಒಂದು ಪ್ಲೇಸ್ ಅಲ್ಲಿ ಇರುತ್ತೆ. ಈಗ ನೋಡಿ ಇಲ್ಲಿ ಯಾವ್ದಾಗಿರ್ಬೋದು, ಒಂದು ರಿಟೇಲರ್ ಶಾಪ್ ಆಗಿರ್ಬೋದು, ಟೈಲರಿಂಗ್ ಅಂಗಡಿ ಆಗಿರ್ಬೋದು, ಹಾಗೇನೆ ಮೆಡಿಕಲ್ ಶಾಪ್ ಆಗಿರ್ಬೋದು, ಇವೆಲ್ಲ ಒಂದು ಫಿಕ್ಸ್ ಪ್ಲೇಸ್ ಅಲ್ಲಿ ಇರುತ್ತೆ. ಇವ್ರೇನು ಬೀದಿ ಬೀದಿ ವ್ಯಾಪಾರಿಗಳ ತರ ಮಾಡ್ಕೊ ಹೋಗ್ತಾರ ಇಲ್ಲ, ಯಾವಾಗ್ಲೂ ಒಂದು ಪ್ಲೇಸ್ ಅಲ್ಲಿ ಫಿಕ್ಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ರಿಟೇಲರ್ ಶಾಪ್ ಆರ್ ರಿಟೇಲರ್ಸ್ ಹೂ ಮೇಂಟೈನ್ ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್, ಒಂದು ಫಿಕ್ಸ್ಡ್ ಪ್ಲೇಸ್ ಅಲ್ಲಿ ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ನ ಮಾಡ್ತಾರೆ ಅವರು ಟು ಸೆಲ್ ದೇರ್ ಮರ್ಕಂಡೈಸ್. ಅಲ್ಲಿ ಏನ್ ಐಟಮ್ ಇರುತ್ತೆ ಅದನ್ನ ಮಾರಕ್ಕೆ ಒಂದು ಫಿಕ್ಸ್ಡ್ ಪ್ಲೇಸ್ ಅಲ್ಲಿ ಯಾವಾಗ್ಲೂ ಬಾಡಿಗೆ ಕಟ್ಕೊಂಡು ಅಥವಾ ಒಂದು ಜಾಗದಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಈ ಫಿಕ್ಸ್ಡ್ ಶಾಪ್ ರಿಟೇಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳೇನು ಅಥವಾ ಗುಣಲಕ್ಷಣಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ದೇ ಡೀಲ್ ವಿತ್ ಡಿಫ್ರೆಂಟ್ ಪ್ರಾಡಕ್ಟ್ ಲೈಕ್ ಡ್ಯೂರಬಲ್ ಅಂಡ್ ನಾನ್ ಡ್ಯೂರಬಲ್. ಏನ್ ಹೇಳ್ತಿದ್ರೆ, ಇಂತ ಅಂಗಡಿಯವರು ಕೂಡ ಡ್ಯೂರಬಲ್ ಮತ್ತೆ ನಾನ್ ಡ್ಯೂರಬಲ್ ಐಟಮ್ ಗಳನ್ನು ಮಾರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಏನು ಡ್ಯೂರಬಲ್ ಐಟಮ್ಸ್ ಗಳು ಅಂತಂದ್ರೆ, ಈಗ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, AC ಆಗಿರ್ಬೋದು, ಇವರೆಲ್ಲ ಡ್ಯೂರಬಲ್ ಅಂದ್ರೆ
2-3 ವರ್ಷ 10 ವರ್ಷಗಳನ್ನ ಯೂಸ್ ಮಾಡ್ತಕ್ಕಂತಹ ಐಟಮ್ಗಳನ್ನು ಮಾರ್ತಾರೆ. ಇನ್ನು ಕೆಲವರು ನಾನ್ ಡ್ಯೂರಬಲ್ ಐಟಮ್ಸ್ ಗಳನ್ನು ಕೂಡ ಮಾರ್ತಾರೆ. ನಾನ್ ಡ್ಯೂರಬಲ್ ಐಟಮ್ ಅಂತಂದ್ರೆ ಏನು, ತರಕಾರಿಗಳಾಗಿರ್ಬೋದು, ಹಣ್ಣಾಗಿರ್ಬೋದು, ಹಾಲು, ಮೊಸರು ಆಗಿರ್ಬೋದು, ಇವೆಲ್ಲ ಎಕ್ಸ್ಪೈರಿ ಡೇಟ್ ಇರುತ್ತೆ, ಕರೆಕ್ಟಾ, ಬೇಗ ಹಾಳಾಗ್ಬಿಡುವಂತ ಅಂತವಾಗಿರ್ಬೋದು. ಹಾಗೆ ಟ್ಯಾಬ್ಲೆಟ್ಸ್ ಗಳಿಗೂ ಕೂಡ ಡ್ರಗ್ಸ್ ಅಂತ ಹೇಳ್ತಾರೆ, ಟ್ಯಾಬ್ಲೆಟ್ಸ್ ಗಳಿಗೂ ಕೂಡ ಇಷ್ಟು ದಿನ ಅಂತ ಅಂದ್ಬಿಟ್ಟು ವ್ಯಾಲಿಡಿಟಿ ಇರುತ್ತೆ, ಅದಾದ್ಮೇಲೆ ಅವು ಕೂಡ ಎಕ್ಸ್ಪೈರಿ ಆಗ್ಬಿಡ್ತವೆ. ಸೊ ಅಂತ ಡ್ಯೂರಬಲ್ ಮತ್ತೆ ನಾನ್ ಡ್ಯೂರಬಲ್ ಐಟಮ್ಗಳನ್ನು ಕೂಡ ಮಾರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ದೇ ಆಪರೇಟ್ ಆನ್ ಲಾರ್ಜ್ ಸ್ಕೇಲ್ ದಾನ್ ಇಟಿನರೇಟ್. ಇವ್ರು ಏನ್ ಮಾಡ್ತಾರೆ, ಯಾವ ಇಟಿನರೇಟ್ ಅಂತಂದ್ರೇನು, ಬೀದಿ ಬದಿ ವ್ಯಾಪಾರಿಗಳಿಗಿಂತ ಜಾಸ್ತಿ ಈ ರಿಟೇಲರ್ಸ್ ನಮ್ಗೆ ಯಾರೋ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ನಮ್ಗೆ ಕಾಣಿಸ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಿಮ್ಗೆ ಬೀದಿ ಬದಿ ವ್ಯಾಪಾರಿಗಳು ಒಂದಿನ ಬರ್ತಾರೆ, ಒಂದಿನ ಬರ್ದೇ ಇರ್ಬೋದು, ಆದ್ರೆ ಫಿಕ್ಸ್ಡ್ ಶಾಪ್ ಗಳು ಯಾವಾಗ್ಲೂ ಫಿಕ್ಸ್ ಆಗಿರುತ್ತೆ, ನೀವು ಯಾವಾಗ ಬೇಕು ಹೋಗಿ ಅಲ್ಲಿ ಐಟಮ್ ಗಳನ್ನ ಪರ್ಚೇಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪ್ರೊವೈಡ್ ವೇರಿಯಸ್ ಸರ್ವಿಸ್ ಟು ದೇರ್ ಕಸ್ಟಮರ್ಸ್. ಅವರು ಬಹಳಷ್ಟು ಸರ್ವಿಸ್ ಗಳನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಲೈಕ್ ಹೋಮ್ ಡೆಲಿವರಿ, ಕೆಲವು ಸಲ ಹೋಮ್ ಡೆಲಿವರಿನೂ ಕೂಡ ಕೊಡ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಕ್ರೆಡಿಟ್ ಫೆಸಿಲಿಟಿ, ನೀವು ಜೆನ್ಯೂನ್ ಕಸ್ಟಮರ್ ಅಂತಂದ್ರೆ ಸಾಲ ಸೌಲಭ್ಯವನ್ನು ಕೊಡ್ತಾರೆ. ರಿಪೇರ್ಸ್, ಏನಾದ್ರು ಐಟಮ್ ಗಳು ಹಾಳಾಗಿದೆ ಅಂತಂದ್ರೆ ಅಂತ ರಿಪೇರ್ಸ್ ಅನ್ನು ಮಾಡ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಿಮಗೆ ಫಸ್ಟ್ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಅಂತಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಅರ್ಥ ಆಯ್ತು. ಸೊ ಇದ್ರ ಅಂಡರ್ ಅಲ್ಲಿ ಬರ್ತಕ್ಕಂತಹ ಕ್ಲಾಸಿಫಿಕೇಶನ್ ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸ್ಲೈಡ್ ಅಲ್ಲಿ ಹಾಕಿರ್ತಕ್ಕಂತಹ ಫೋಟೋಗಳನ್ನ ನೋಡ್ಬಿಟ್ರೆ ಗಾಯ್ಸ್, ನಿಮ್ಗೆ ನಾನು ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಕ್ಕಿಂತ ಮುಂಚೆನೆ ನಿಮ್ಗೆ ಕಾನ್ಸೆಪ್ಟ್ ಗಳು ಅರ್ಥ ಆಗ್ಬಿಟ್ಟಿರುತ್ತೆ. ಈಗ ನಾನು ಆಗ್ಲೇನೆ ಏನು ಹೌಕಾರ್ಡ್ಸ್ ಮತ್ತೆ ಪೆಡ್ಲರ್ಸ್ ಬಗ್ಗೆ ಹೇಳಿದೆ, ಮಾರ್ಕೆಟ್ ಟ್ರೇಡರ್ಸ್ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ಅವೆಲ್ಲ ಫೋಟೋಗಳನ್ನ ನೋಡಿದ ತಕ್ಷಣ ನಿಮ್ಗೆ ಟಕ್ ಅಂತ ಅಂದ್ಬಿಟ್ಟು ನೆನಪಾಯ್ತು. ಈಗ ಫಿಕ್ಸ್ಡ್ ಶಾಪ್ ಅಂತ ಹೇಳಿದಾಗ ಬಹಳಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಕೆಳಗಡೆ ಇರತಕ್ಕಂತಹ ಫೋಟೋಗಳನ್ನ ನೋಡ್ಬಿಟ್ರೆ ಯಾವ್ದು ಬಟ್ಟೆ ಅಂಗಡಿ ಆಗಿರ್ಬೋದು, ರಿಟೇಲ್ ಶಾಪ್ ಆಗಿರ್ಬೋದು, ದಿನಸಿ ಅಂಗಡಿ ಆಗಿರ್ಬೋದು, ಇದೆಲ್ಲ ನಿಮ್ಗೆ ನೋಡಿದ ತಕ್ಷಣ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಿಕ್ಸ್ಡ್ ಶಾಪ್ ಅಂತಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಅರ್ಥ ಆಯ್ತು. ಸೊ ಈಗ ಫಿಕ್ಸ್ಡ್ ಶಾಪ್ ಗಳಲ್ಲಿ ಇರ್ತಕ್ಕಂತಹ ಸ್ಮಾಲ್ ಶಾಪ್ ಗಳು ಯಾವ್ಯಾವ ಬರುತ್ತಾ ಹೋಗುತ್ತೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ತಡ್ರಿ ತೋರಿಸ್ತೇನೆ. ಈಗ ನಾವು ಫಿಕ್ಸ್ಡ್ ಶಾಪ್ ಅಲ್ಲಿ ಏನನ್ನ, ಫಿಕ್ಸ್ಡ್ ಶಾಪ್ ಅಂತಂದ್ರೆ ಏನು ಅನ್ನೋದ್ರ ಮೀನಿಂಗ್ ಅನ್ನ ನಾವೀಗಾಗ್ಲೇ ಅರ್ಥ ಮಾಡ್ಕೊಂಡು ಕರೆಕ್ಟ್ ಅದರಲ್ಲಿ ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ಅಂತಂದ್ರೆ ಏನು ಅನ್ನೋದ್ರ ಮೀನಿಂಗ್ ಅನ್ನ ಈಗ ತಿಳ್ಕೊಂಡಿದೀವಿ. ಈಗ ಇದರ ಅಂಡರ್ ಅಲ್ಲಿ ಬರ್ತಕ್ಕಂತಹ ಎಷ್ಟು 1 2 3 4 5 ಡಿಫ್ರೆಂಟ್ ಟೈಪ್ ಆಫ್ ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ಯಾರ್ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಿಮ್ಗೆ ಈಗ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಅಂತಂದ್ರೆ ಯಾರು ಏನು ಅಂತ ಅನ್ನೋದು ನಿಮ್ಗೆ ಅರ್ಥ ಆಯ್ತು. ಈಗ ಫಸ್ಟ್ ಅದ್ರಲ್ಲಿ ಜನರಲ್ ಸ್ಟೋರ್ಸ್ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಜನರಲ್ ಸ್ಟೋರ್ಸ್ are most commonly found in local market and residential areas. ಜನರಲ್ ಸ್ಟೋರ್ಸ್ ಗಳು ಎಲ್ಲಿ ಸಿಗುತ್ತೆ ಅಂತಂದ್ರೆ ಮಾರ್ಕೆಟ್ ಸೈಡ್ ಅಲ್ಲಿ ಆಗಿರ್ಬೋದು, ಹಾಗೆ ರೆಸಿಡೆನ್ಷಿಯಲ್ ನಿಮ್ಮ ಏರಿಯಾ ಸುತ್ತಮುತ್ತನೇ ಕಾಣಿಸ್ಕೊಳ್ತವೆ, ನಿಮ್ಮ ರೋಡ್ ಪಕ್ಕದಲ್ಲೂ ಅಕ್ಕಪಕ್ಕದಲ್ಲೂ ಹಿಂದೆ ಮುಂದೆನೂ ಇರ್ತವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದಿ ಶಾಪ್ ಕ್ಯಾರಿ ಸ್ಟಾಕ್ ಆಫ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಸಚ್ ಆಸ್ ಸೋಪ್, ಟೂತ್ ಪೇಸ್ಟ್, ಹೇರ್ ಆಯಿಲ್, ಸ್ಟೇಷನರಿ ಎಕ್ಸೆಟ್ರಾ. ಇವ್ರು ಏನನ್ನ ವ್ಯಾಪಾರ ಮಾಡ್ತಾರೆ ಜನರಲ್ ಸ್ಟೋರ್ಸ್ ಅವರು ಅಂತಂದ್ರೆ, ನಿಮಗೆ ಬೇಕಾದಂತಹ ಅಗತ್ಯವಾಗಿರ್ತಕ್ಕಂತಹದ್ದು ಮನೆ ಹತ್ರನೇ ಇರ್ಬೇಕಾದಂತಹ ಏನ್ ಐಟಮ್ಗಳಾದಂತಹ ಯಾವುದು ಪೇಸ್ಟ್ ಆಗಿರ್ಬೋದು, ಹೇರ್ ಆಯಿಲ್ ಆಗಿರ್ಬೋದು, ಸೋಪ್ ಗಳಾಗಿರ್ಬೋದು, ಸ್ಟೇಷನರಿ ಐಟಮ್ ಗಳಾಗಿರ್ಬೋದು, ಅದನ್ನ ಮಾರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ರಿಕ್ವೈರ್ ಟು ಸ್ಯಾಟಿಸ್ಫೈ ದ ಡೇ ಟು ಡೇ ನೀಡ್ ಆಫ್ ದ ಕಸ್ಟಮರ್ ರಿಸೈಡಿಂಗ್ ಇನ್ ನಿಯರ್ ಬೈ ಲೋಕಾಲಿಟೀಸ್ ಅಂತ ಹೇಳ್ತಾ ಇದಾರೆ. ಅಂದ್ರೆ ನಿಮ್ಮ ಮನೆಯ ಸುತ್ತಮುತ್ತನೇ ಅಂದ್ರೆ ಹತ್ರದಲ್ಲೇನೆ ನಿಮಗೆ ಬೇಕಾದಂತಹ ರಿಕ್ವೈರ್ಮೆಂಟ್ ಇರ್ತಕ್ಕಂತಹ ಏನು ಡೈಲಿ ನೀಡ್ಗೆ ಏನಿದೆ, ಶಾಂಪೂ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಅಂತವನ್ನೆಲ್ಲ ಪ್ರಾಡಕ್ಟ್ ಗಳನ್ನ ನಿಮ್ಮ ಮನೆ ಹತ್ರನೇ ಈ ಜನರಲ್ ಸ್ಟೋರ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸಚ್ ಸ್ಟೋರ್ಸ್ ರಿಮೈನ್ ಓಪನ್ ಫಾರ್ ಲಾಂಗ್ ಅವರ್ ಅಟ್ ಕನ್ವೀನಿಯಂಟ್ ಟೈಮ್ಸ್ ಅಂತ ಹೇಳ್ತಾ ಇದಾರೆ. ಇಂಥ ಅಂಗಡಿಗಳು ಬಹಳಷ್ಟು ಓಪನ್ ಇರುತ್ತೆ, ಬಹಳಷ್ಟು ಟೈಮ್ ಓಪನ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಯಾವ್ದೇ ಗವರ್ಮೆಂಟ್ ರಜಾ ಆಗ್ಲಿ ಆತರ ಏನು ಇರೋದಿಲ್ಲ. ಸೊ ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡಿದ್ರು ಅಂದ್ರೆ ರಾತ್ರಿ 10 ಗಂಟೆ ತನಕ ಇವು ಓಪನ್ ಆಗೇ ಇರ್ತವೆ. ಸೊ ಕನ್ವೀನಿಯಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಜನರಲ್ ಸ್ಟೋರ್ಸ್ ಅಂತಂದ್ರೆ ನಿಮ್ಮ ಏರಿಯಾಗಳು ಅಥವಾ ನಿಮ್ಮ ರೋಡ್ ಪಕ್ಕನೇ ಇರತಕ್ಕಂತಹ ಅಂಗಡಿಗಳು ಎಲ್ಲವೂ ಇದಕ್ಕೆ ಎಕ್ಸಾಂಪಲ್ ಆಗಿದೆ. ಹಾಗಾದ್ರೆ ಸೆಕೆಂಡ್ ಏನು, ಸ್ಪೆಷಾಲಿಟಿ ಶಾಪ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ದೀಸ್ ರಿಟೇಲ್ ಶಾಪ್ ಇವರು ಸಣ್ಣ ವ್ಯಾಪಾರಿಗಳು ಅಂತ ಹೇಳ್ತಿದ್ರೆ. ಸ್ಪೆಷಲೈಸ್ಡ್ ಇನ್ ಎ ಸ್ಮಾಲ್ ಆಫ್ ಎ ಸೇಲ್ ಆಫ್ ಎ ಸ್ಪೆಸಿಫಿಕ್ ಲೈನ್ ಆಫ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಶಾಪ್ ಸೆಲ್ಲಿಂಗ್ ಚಿಲ್ಡ್ರನ್ಸ್ ಗಾರ್ಮೆಂಟ್ಸ್, ಮೆನ್ಸ್ ವೇರ್, ಲೇಡಿ ಶೂಸ್, ಟಾಯ್ಸ್ ಅಂಡ್ ಗೇಟ್, ಸ್ಕೂಲ್ ಯೂನಿಫಾರ್ಮ್, ಕಾಲೇಜ್ ಬುಕ್ ಎಕ್ಸೆಟ್ರಾ. ಇವ್ರು ಏನಂತ ಅಂತಂದ್ರೆ ಸ್ಪೆಷಾಲಿಟಿ ಶಾಪ್ಸ್ ಅಂತಕ್ಕಂತಹದ್ದು ಒಂದು ಸ್ಪೆಸಿಫಿಕ್ ಆಗಿ ಒಂದು ಐಟಮ್ ಮೇಲೆ ಫೋಕಸ್ ಮಾಡ್ಬಿಟ್ಟು ಅವರು
ವ್ಯಾಪಾರವನ್ನ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಗಳು ಯಾವುದು? ಶೂ ಶಾಪ್ ಆಗಿರ್ಬೋದು. ಶೂ ಅಂಗಡಿಯವರು ಬರೀ ಶೂ ಐಟಮ್ ಗಳನ್ನ ಇಟ್ಟಿರ್ತಾರೆ. ಅಫ್ಕೋರ್ಸ್ ಕೆಲವು ಸಲ ಸ್ಲಿಪ್ಪರ್ ಗಳನ್ನ ಇಟ್ಟಿರ್ತಾರೆ. ಈಗ ಶೂ ಅಂಗಡಿ, ಶೂ ವ್ಯಾಪಾರ ಮಾಡೋರು ತರಕಾರಿ ವ್ಯಾಪಾರ ಮಾಡ್ತಿರ್ತಾರ? ಖಂಡಿತ ಇಲ್ಲ. ಹಾಗೇನೆ ಇನ್ಯಾರು ಸ್ಟೇಷನರಿ ಅಂಗಡಿ ಇಟ್ಕೊಂಡವ್ರು ಏನಾರು ಹಾಲ್ ವ್ಯಾಪಾರ ಮಾಡ್ತಾರ? ಖಂಡಿತ ಇಲ್ಲ. ಸೊ ಅವರು ಎಕ್ಸ್ಕ್ಲೂಸಿವ್ ಆಗಿ ಅದೇ ರೀತಿಯಾದಂತ, ಈಗ ಸ್ಟೇಷನರಿ ಅಂತ ಐಟಮ್ ಅಂತಂದ್ರೆ ನಿಮ್ಗೆ ಏನೇನ್ ಬೇಕು, ಬುಕ್ಕು, ಪೆನ್ನು, ಯಾವ ಐಟಮ್ ಬೇಕು ನಿಮ್ಗೆ ಬರೀಲಿಕ್ಕೆ, ಸ್ಕೆಚ್ ಪೆನ್ ಆಗಿರ್ಬೋದು, ಎಲ್ಲಾ ತರದ ಐಟಮ್ಗಳು ಕೂಡ ಸ್ಟೇಷನರಿ ಅಂಗಡಿ ಒಳಗೆ ಸಿಗ್ಬಿಡುತ್ತೆ. ನೀವು ಸ್ಟೇಷನರಿ ಅಂಗಡಿಗೆ ಹೋಗ್ಬಿಟ್ಟು ತರಕಾರಿ ಕೊಡಿ ಅಂತಂದ್ರೆ ಕೊಡ್ತಾರೆ? ಖಂಡಿತ ಸಿಗಂಗಿಲ್ಲ. ಸೊ ಹಾಗಾಗಿ ಏನು ಅಂತ ಏನು ಸ್ಪೆಷಾಲಿಟಿ ಶಾಪ್ ಗಳಲ್ಲಿ ಸ್ಪೆಸಿಫಿಕ್ ಆಗಿ ಐಟಮ್ಗಳು ಸಿಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಅದ್ ಯಾವ್ದಾಗಿರ್ಬೋದು? ಶೂ ಅಂಗಡಿ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಮಕ್ಕಳು ಬಟ್ಟೆ ಅಂಗಡಿಗಳಾಗಿರ್ಬೋದು, ಮೆನ್ಸ್ ವೇರ್ ಆಗಿರ್ಬೋದು. ಈಗ ಲೇಡೀಸ್ ವೇರ್ ಇರುತ್ತೆ, ಜೆಂಟ್ಸ್ ವೇರ್ ಇರುತ್ತೆ, ಹುಡುಗರ್ದು ಬಟ್ಟೆ ಅಂಗಡಿಗಳಿರುತ್ತೆ, ಹುಡುಗಿರ್ದೆ ಬಟ್ಟೆ ಅಂಗಡಿಗಳಿರುತ್ತೆ, ಲೇಡೀಸ್ ಶೂಸ್ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು, ಬೊಂಬೆ ಆಟಿಕೆಗಳಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಗಿಫ್ಟ್ ಅಂಗಡಿಗಳಾಗಿರ್ಬೋದು. ಗಿಫ್ಟ್ ಅಂಗಡಿಗಳಲ್ಲಿ ಗಿಫ್ಟ್ ಮಾತ್ರನೇ ಸಿಗುತ್ತೆ, ಹಣ್ಣು ತರಕಾರಿ ಸಿಗಂಗಿಲ್ಲ. ಸ್ಕೂಲ್ ಯೂನಿಫಾರ್ಮ್ ಅಂಗಡಿಗಳಲ್ಲಿ ಸ್ಕೂಲ್ ಯೂನಿಫಾರ್ಮೇ ಸಿಗುತ್ತೆ, ಅದರಲ್ಲಿ ಏನು ಸಿಗಂಗಿಲ್ಲ. ಕಾಲೇಜ್ ಸ್ಟೇಷನರಿ ಐಟಮ್ ಅಲ್ಲಿ ಸ್ಟೇಷನರಿ ಐಟಮ್ಗಳೇ ಸಿಗುತ್ತೆ, ಬೇರೆದೇನು ಸಿಗೋದಿಲ್ಲ. ಇವೆಲ್ಲ ಇದಕ್ಕೆ ಸ್ಪೆಷಾಲಿಟಿ ಸ್ಟೋರ್ ಶಾಪ್ಗೆ ಎಕ್ಸಾಂಪಲ್ ಅಂತ ಹೇಳ್ತಿದ್ರೆ. ದ ಸ್ಪೆಷಾಲಿಟಿ ಶಾಪ್ ಆರ್ ಜನರಲಿ ಲೊಕೇಟೆಡ್ ಇನ್ ಸೆಂಟ್ರಲ್ ಪ್ಲೇಸ್ ವೇರ್ ಎ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್ ಕ್ಯಾನ್ ಬಿ ಅಟ್ಯಾಚ್ಡ್. ಏನು ಎಲ್ಲಿ ತುಂಬಾ ಜನ ಜಾಸ್ತಿ ಇರ್ತಾರೆ, ಈಗ ಏರಿಯಾ ಸುತ್ತಮುತ್ತ ಒಂದು ಏರಿಯಾದಲ್ಲಿ ತುಂಬಾ ಜನ ಇರ್ತಾರೆ, ಆ ಏರಿಯಾ ಒಳಗೇನೆ ಈ ಜನ ಎಲ್ಲಿ ಓಡಾಡ್ತಾರೆ ಅಂತ ಪ್ಲೇಸ್ ಗಳಲ್ಲೇ ಈ ಸ್ಪೆಷಾಲಿಟಿ ಶಾಪ್ ಆಗಿರ್ಬೋದು, ಈ ಅಂಗಡಿಗಳಾಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಸ್ಟೇಷನರಿ ಅಂಗಡಿ ಆಗಿರ್ಬೋದು, ಇದನ್ನ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಜನ ಈಸಿಯಾಗಿ ತಮ್ಮ ಮನೆಯಿಂದ ಹತ್ರಕ್ಕೆ ಬಂದ್ಬಿಟ್ಟು ತಗೊಂಡು ಹೋಗ್ಬೋದು ಅನ್ನೋದು ಅದ್ರ ಇಂಟೆನ್ಷನ್ ಆಗಿರುತ್ತೆ. ಸೊ ಜನರಲ್ ಸ್ಟೋರ್ಸ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಸ್ಪೆಷಾಲಿಟಿ ಶಾಪ್ಸ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. These small vendors are commonly found at a street crossing or other places where flow of traffic is heavy. ಇವರು ಏನು ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ಅಂತ ಅಂತಂದವರು ಜನ ತುಂಬಾ ಎಲ್ಲಿ ಜಾಸ್ತಿ ಇರ್ತಾರೆ, ಅದರಲ್ಲೂ ಎಕ್ಸ್ಪೆಷಲಿ ಯಾವುದು ಟ್ರಾಫಿಕ್ ಎಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅಂತ ಸೈಡ್ ಅಂಗಡಿಗಳನ್ನ ಹಾಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕಾಮನ್ ಆಗಿ ಅವ್ರನ್ನ ಎಲ್ಲಿ ನೋಡ್ಬೋದು? ಸ್ಟ್ರೀಟ್ ಕ್ರಾಸಿಂಗ್, ಜನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಮೂವ್ ಆಗ್ತಾರೆ, ಅಂದ್ರೆ ಒಂದು ರೋಡ್ ಇಂದ ಇನ್ನೊಂದು ರೋಡ್ಗೆ ಕ್ರಾಸ್ ಆಗ್ತದೆ, ಹೆವಿ ಟ್ರಾಫಿಕ್ ಎಲ್ಲಿ ಇರುತ್ತೆ ಅಂತ ಕಡೆ ಕಾಣಿಸ್ಕೊಳ್ತಾರೆ ಅಂತ ಅಂದ್ಬಿಟ್ಟು. ಯಾವ್ದಾಗಿರ್ಬೋದು? ಅಫ್ಕೋರ್ಸ್ ನಿಮ್ಗೆ ಪಿಕ್ಚರ್ ನ ನೋಡಿರ್ತೀರಾ, ಪಾನ್ ಶಾಪ್ ಆಗಿರ್ಬೋದು, ಹಾಗೇನೆ ಇನ್ನೊಂದು ಏನಂತಂದ್ರೆ ಟೀ ಅಂಗಡಿಗಳಾಗಿರ್ಬೋದು. ಇದೆಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ದೇ ಅಟ್ಯಾಚ್ ಫ್ಲೋಟಿಂಗ್ ಕಸ್ಟಮರ್ಸ್, ಅಂದ್ರೆ ಜನ ಮೂವ್ ಆಗ್ತಾ ಇರ್ತಾರೆ, ಫ್ಲೋ ಆಗ್ತಾನೆ ಇರುತ್ತೆ, ಅಂತ ಎಲ್ಲಿ ಜಾಗ ಇರ್ತಾರೆ ಅಂತ ಕಡೆ ಅಂಗಡಿಗಳನ್ನ ಇಟ್ಟಿರ್ತಾರೆ. ದೇ ಡೀಲ್ ಇನ್ ಗೂಡ್ಸ್ ದಟ್ ಚೀಪ್ ವೆರೈಟಿ ಲೈಕ್ ಟಾಯ್, ಸಿಗರೇಟ್ಸ್ ಅಂಡ್ ಸಾಫ್ಟ್ ಡ್ರಿಂಕ್ಸ್. ಇವ್ರು ಏನ್ ಮಾಡ್ತಾರೆ? ಟೀಗಳನ್ನ, ಸಿಗರೇಟ್ ಅನ್ನ, ತಂಬಾಕುನ, ಗುಡ್ಕಾನ ಇಂಥವೆಲ್ಲ ಅಂಗಡಿ ಇಟ್ಕೊಂಡು ವ್ಯಾಪಾರಗಳನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸ್ಟ್ರೀಟ್ ಆಲ್ ಓಲ್ಡರ್ಸ್ ಅಂತಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಯಾವುದು? ಸೆಕೆಂಡ್ ಹ್ಯಾಂಡ್ ಗೂಡ್ ಶಾಪ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೆಕೆಂಡ್ ಹ್ಯಾಂಡ್ ಗೂಡ್ ಶಾಪ್ಸ್ ಅಂತಂದ್ರೆ ಏನು ಅನ್ನೋದು ನಿಮ್ಗೆ ಗಾಯ್ಸ್ ಈಗ ಅರ್ಥ ಆಗಿದೆ. ಏನು ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಶಾಪ್ ಅಂತಂತಂದ್ರೆ ಇರ್ತಕ್ಕಂತಹ ಐಟಮ್ ನ ಸೆಕೆಂಡ್ ಹ್ಯಾಂಡ್ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂತಹವ್ರು. ನೀವು ನೋಡಿರ್ತೀರಾ, ಯಾವ್ದು ಬೈಕ್ ನ ಸೆಕೆಂಡ್ ಹ್ಯಾಂಡ್ ಅಲ್ಲಿ ನೀವು ಐಟಮ್ ಗಳನ್ನ ಪರ್ಚೇಸ್ ಮಾಡಿರ್ತಾರೆ ಎಷ್ಟೋ ಜನ, ಅದಕ್ಕೆ ಆದಂತಹ ಅಂಗಡಿಗಳು ಇರುತ್ತೆ. ಹಾಗೆ ಬುಕ್ ಗಳನ್ನ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಪರ್ಚೇಸ್ ಮಾಡೋರು ಇರ್ತಾರೆ. ಸೊ ಹೀಗೆ ಬೇರೆ ಬೇರೆ ಐಟಮ್ ಗಳನ್ನ, ಮಿಷನರಿ ಐಟಮ್ ಗಳನ್ನ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡೋರು ಇರ್ತಾರೆ. ಸೊ ಅಂತ ಸೆಕೆಂಡ್ ಹ್ಯಾಂಡ್ ಗೂಡ್ ಶಾಪ್ ಗಳು ಕೂಡ ಯಾವ್ದು ಫಿಕ್ಸ್ ಆಗಿರುತ್ತೆ, ಒಂದೇ ಪ್ಲೇಸ್ ಅಲ್ಲಿ ಇರುತ್ತೆ. ಅದು ಒಂದು ಮೆಥಡ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. These shops deal in second hand or used goods. ಇವರು ಏನನ್ನ ವ್ಯಾಪಾರ ಮಾಡ್ತಾರೆ? ಹೊಸ ಐಟಮ್ ಗಳನ್ನ ವ್ಯಾಪಾರ ಮಾಡಲ್ಲ, ಈಗಾಗ್ಲೇ ಯೂಸ್ ಮಾಡಿ ಬಿಟ್ಟು ಇರ್ತಕ್ಕಂತಹ ಐಟಮ್ಗಳು ಚೆನ್ನಾಗಿಲ್ಲ ಅಂತಂದ್ರೆ ಅದನ್ನ ರಿಪೇರಿ ಮಾಡಿ ಇನ್ನೊಬ್ರಿಗೆ ವ್ಯಾಪಾರವನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಎಂತವು ಅದಾದ್ರೆ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಆಟೋಮೊಬೈಲ್ಸ್ ಆಗಿರ್ಬೋದು, ಇಂಜಿನ್ ಗಳಾಗಿರ್ಬೋದು, ಫರ್ನಿಚರ್ ಗಳಾಗಿರ್ಬೋದು, ಹಾಗೆ ಅಂಡ್ ಅದರ್ ಹೌಸ್ ಹೋಲ್ಡ್ ಗೂಡ್ಸ್, ಮನೆಗೆ ಬೇಕಾದಂತಹ ಕೆಲವು ಉಪಕರಣಗಳು ಕೂಡ ಅವರು ಸೆಕೆಂಡ್ ಹ್ಯಾಂಡ್ ಅಲ್ಲಿ ವ್ಯಾಪಾರವನ್ನ ಮಾಡ್ತಾರೆ. ಸೆಕೆಂಡ್ ಹ್ಯಾಂಡ್ ಬೈಕ್ ಅನ್ನ ಎಷ್ಟೊಂದ್ ಜನ ಪರ್ಚೇಸ್ ಮಾಡಿರ್ತಾರೆ. ಅದೇ ತರನೇ ದೇ ಮೇ ಆಲ್ಸೋ ಸೆಲ್ ಆಬ್ಜೆಕ್ಟ್ ಆಫ್ ಹಿಸ್ಟಾರಿಕಲ್ ವ್ಯಾಲ್ಯೂ ಅಂಡ್ ಆಂಟಿಕ್ ಐಟಮ್ಸ್ ಅಂತ ಹೇಳ್ತಿದ್ದಾರೆ. ಸೊ ಸೆಕೆಂಡ್ ಹ್ಯಾಂಡ್ ಗೂಡ್ ಶಾಪ್ ಗಳಲ್ಲಿ ಆಂಟಿಕ್ ಗೆ ಸಂಬಂಧಪಟ್ಟಂತಹ ಐಟಮ್ಗಳನ್ನು ಕೂಡ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು ಹಳೆಯದು ಟೇಪ್ ರೆಕಾರ್ಡ್ ಆಗಿರ್ಬೋದು, ಹಾಗೆ ಸ್ಯಾಕ್ಸಾಫೋನ್ ಆಗಿರ್ಬೋದು, ತುಂಬಾ ಹಳೆ ಐಟಮ್ ಗಳಿಗೆ ಏನಿದೆ ಅವನ್ನು ಕೂಡ ಅವ್ರಿಗೆ ಇಟ್ಟು, ಆದ್ರೆ ಅವ್ರು ಕಾಸ್ಟ್ ಇರುತ್ತೆ ಅಂತವನ್ನು ಕೂಡ ವ್ಯಾಪಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದೇ ಮೇ ಬಿ ಲೊಕೇಟೆಡ್ ಅಟ್ ಸ್ಟ್ರೀಟ್ ಕ್ರಾಸಿಂಗ್ ಆನ್ ಇನ್ ಬಿಸಿ ಸ್ಟ್ರೀಟ್.
ಎಲ್ಲಿ ಜನ ಇರ್ತಾರೆ, ಬಿಸಿ ಇರುತ್ತೆ, ಜನ ಎಲ್ಲ ಓಡಾಡ್ತಿರ್ತಾರೆ, ಮೂವ್ ಆಗ್ತಿರ್ತಾರೆ, ಅಂತ ಜಾಗದಲ್ಲೇ ಈ ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಶಾಪ್ಗಳು ಸಿಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಅಲ್ಲಿಗೆ ನಿಮ್ಮ ಯಾವುದು ರಿಟೇಲರ್ ಶಾಪ್ ಅಲ್ಲಿ, ಫಿಕ್ಸ್ಡ್ ರಿಟೇಲರ್ ಶಾಪ್ ಅಲ್ಲಿ ಸ್ಮಾಲ್ ಶಾಪ್ಸ್ ಗಳು ಯಾರಿದ್ದಾರೆ ಅವ್ರದ್ದು ಅಷ್ಟು ಕೂಡ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಈಗ ನಿಮಗೆ ಲಾರ್ಜ್ ಶಾಪ್ ಅಲ್ಲಿ ಇರ್ತಕ್ಕಂತಹ ಕ್ಲಾಸಿಫಿಕೇಶನ್ ನಾವು ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಅಲ್ಲಿಗೆ ನಿಮ್ಗೆ ಯಾವ ಕಾನ್ಸೆಪ್ಟ್ ಅರ್ಥ ಆಯ್ತು? ಫಸ್ಟ್ ರಿಟೇಲರ್ ಶಾಪ್ ಅಂತ, ರಿಟೇಲರ್ಸ್ ಅಂತಂದ್ರೆ ಫಿಕ್ಸ್ಡ್ ರಿಟೇಲರ್ ಶಾಪ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಸೊ ಇಷ್ಟು ಕಾನ್ಸೆಪ್ಟ್ ಜನರಲ್ ಸ್ಟೋರ್ಸ್ ಆಗಿರ್ಬೋದು, ಯಾವುದು ಜನರಲ್ ಸ್ಟೋರ್ಸ್ ಆಗಿರ್ಬೋದು, ಸಿಂಗಲ್ ಲೈನ್ ಸ್ಟೋರ್ಸ್ ಆಗಿರ್ಬೋದು, ಸ್ಪೆಷಾಲಿಟಿ ಶಾಪ್ಸ್ ಆಗಿರ್ಬೋದು, ಸ್ಟೀಲ್ ಸ್ಟಾಲ್ ಹೋಲ್ಡರ್ಸ್ ಆಗಿರ್ಬೋದು, ಹಾಗೆ ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಶಾಪ್ಸ್ ಏನು ಅನ್ನೋದು ಇಷ್ಟು ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಸೊ ಇಟಿನರೇಟರ್ ಒಳಗೂ ಬರ್ತಕ್ಕಂತಹದ್ದು ಎಲ್ಲವೂ ಕಾನ್ಸೆಪ್ಟ್ ಅರ್ಥ ಆಯ್ತು. ಫಿಕ್ಸ್ಡ್ ಶಾಪ್ ಅಲ್ಲಿ ಸ್ಮಾಲ್ ರಿಟೇಲರ್ಸ್ ಯಾರ್ಯಾರಿದ್ದಾರೆ ಅರ್ಥ ಆಯ್ತು. ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಕಾನ್ಸೆಪ್ಟ್ ಫಿಕ್ಸ್ಡ್ ಶಾಪ್ ಅಲ್ಲಿ ಲಾರ್ಜ್ ರಿಟೇಲರ್ಸ್ ಯಾರ್ಯಾರಿದ್ದಾರೆ ಅನ್ನೋ ಕಾನ್ಸೆಪ್ಟ್ ಗಳು ಬರ್ತಾ ಹೋಗುತ್ತೆ ಗೈಸ್. ಅಲ್ಲಿಗೆ ನಿಮ್ಗೆ ಮತ್ತೇನೆ ಈ 3 ಡಿಪಾರ್ಟ್ಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗ ತುಂಬಾ ಲಾರ್ಜ್ ಆಗ್ತಾ ಹೋಗುತ್ತೆ ವಿಡಿಯೋ. ಸೊ ಹಾಗಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನ್ ಮಾಡಿದೆ ಅಂತ ಅಂದ್ಬಿಟ್ಟು ಒಂದು ಕ್ವಿಕ್ ರಿವಿಷನ್ ಅನ್ನ ಮಾಡ್ತಾ ಹೋಗೋಣ. ಹಾಗಾದ್ರೆ ಇಂಟರ್ನಲ್ ಟ್ರೇಡ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀನಿ. ಒಂದು ದೇಶದ ಜಿಯೋಗ್ರಾಫಿಕಲ್ ಬೌಂಡರಿ ಒಳಗೆ ನಡೀತಕ್ಕಂತಹದ್ನ ಇಂಟರ್ನಲ್ ಟ್ರೇಡ್ ಅಂತ ಅಂದ್ಬಿಟ್ಟು. ಸೊ ಹಾಗೇನೆ ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದೀವಿ. ನಿಮ್ಗೆ 5 ಕ್ವಶನ್ 13 ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದೀನಿ ಈಗಾಗಲೇ. ಸೊ ನೆಕ್ಸ್ಟ್ ಹೋಲ್ಸೇಲರ್ ಅಂತಂದ್ರೇನು, ಒಂದು ಕಂಟ್ರಿ ಒಳಗೆ ನಡೀತಕ್ಕಂತಹ ವ್ಯಾಪಾರದಲ್ಲಿ ಮೇನ್ ಆಗಿ ಅವರನ್ನ 2 ವಿಧವಾಗಿ ಕ್ಲಾಸಿಫೈ ಮಾಡಿದೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದೀವಿ. ಕರೆಕ್ಟಾ? ಯಾವುದು? ಹೋಲ್ಸೇಲರ್ ಮತ್ತೆ ರಿಟೇಲರ್ ಅಂತ ಅಂದ್ಬಿಟ್ಟು. ಸೊ ಹೋಲ್ಸೇಲರ್ ಅಂತಂದ್ರೆ ಯಾರು? ಹೋಲ್ಸೇಲರ್ ಏನೇನ್ ಸರ್ವಿಸ್ ಗಳನ್ನ ಅವನ ಮ್ಯಾನುಫ್ಯಾಕ್ಚರರ್ಗೆ ಏನ್ ಸರ್ವಿಸ್ ನ ಕೊಡ್ತಾನೆ, ಸೊ ರಿಟೇಲರ್ಗೆ ಏನು ಈ ಹೋಲ್ಸೇಲರ್ ಸರ್ವಿಸ್ ಕೊಡ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ವಿ. ಹಾಗೆ ಒಬ್ಬ ರಿಟೇಲರ್ ಅವನ ಕಸ್ಟಮರ್ಸ್ಗೆ ಏನ್ ಸರ್ವಿಸ್ ನ ಕೊಡ್ತಾನೆ, ಹಾಗೆ ಹೋಲ್ಸೇಲರ್ಗೆ ಏನ್ ಸರ್ವಿಸ್ ಕೊಡ್ತಾನೆ ಅನ್ನೋದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದೀವಿ. ಸೊ ಈ ರಿಟೇಲರ್ ಕೊನೆ ಇರ್ತಕ್ಕಂತಹ 3ನೇ ವ್ಯಕ್ತಿಲಿ ಎಷ್ಟು ತರದ ಕ್ಲಾಸಿಫಿಕೇಶನ್ ಇದೆ ಅಂತ ಅಂದ್ಬಿಟ್ಟು ನೋಡಿದೀವಿ. ಅವನ್ನ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡಿದೀವಿ, ಇಟರ್ನರೇಟ್ ರಿಟೇಲರ್ ಮತ್ತೆ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಅಂತ ಅಂದ್ಬಿಟ್ಟು. ಸೊ 2 ವಿಧವಾಗಿ ಕ್ಲಾಸಿಫೈ ಮಾಡಿದೀವಿ. ಇಟರ್ನರೇಟ್ ಅಲ್ಲಿ ಮತ್ತೆ 4 ವಿಧವಾಗಿ ಕ್ಲಾಸಿಫೈ ಮಾಡಿದೀವಿ. ಯಾವ್ಯಾವುದು? ಹಾಕರ್ಸ್ ಅಂಡ್ ಪೆಡ್ಲರ್ಸ್, ಮಾರ್ಕೆಟ್ ಟ್ರೇಡರ್ಸ್, ಸ್ಟ್ರೀಟ್ ಟ್ರೇಡರ್ಸ್ ಮತ್ತೆ ಚೀಪ್ ಜಾಕ್ಸ್ ಅಂತ ಅಂದ್ಬಿಟ್ಟು ಹೇಳಿದೀವಿ. ಸೊ ಅವರಷ್ಟು ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಸೊ 2ನೇ ಮೆಥಡ್ ಅಲ್ಲಿ ಫಿಕ್ಸ್ಡ್ ಶಾಪ್ ಅಲ್ಲಿ ನಿಮ್ಗೆ ಸ್ಮಾಲ್ ರಿಟೇಲರ್ಸ್ ಯಾರಿದ್ದಾರೆ ಅವರಷ್ಟು ವಿಧಗಳನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಸೊ ಇಟಿನರೇಟ್ ಅಂತಂದ್ರೇನು? ಇಟಿನರೇಟ್ ಶಾಪ್ಸ್ ಗಳಿಗೆ ಇರ್ತಕ್ಕಂತಹ ರಿಟೇಲರ್ಗೆ ಇರ್ತಕ್ಕಂತಹ ಮೀನಿಂಗ್ ಏನು, ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಸೊ ಇಟಿನರೇಟ್ ರಿಟೇಲರ್ಸ್ ಅಲ್ಲಿ ಬರ್ತಕ್ಕಂತಹ 4 ವಿಧವಾದಂತಹ ಪೆಡ್ಲರ್ಸ್ ಮತ್ತೆ ಹಾವ್ಕಾರ್ಸ್ ಆಗಿರ್ಬೋದು, ಮಾರ್ಕೆಟ್ ಟ್ರೇಡರ್ಸ್ ಆಗಿರ್ಬೋದು. ಪೆಡ್ಲರ್ಸ್ ಅಂತಂದ್ರೆ ತಳ್ಳು ಗಾಡಿ ಅಥವಾ ವೆಹಿಕಲ್ಸ್ ಮೇಲೆ ಬರ್ತಕ್ಕಂತಹವರು. ಮಾರ್ಕೆಟ್ ಟ್ರೇಡರ್ಸ್ ಅಂತಂದ್ರೆ ಸಂತೆಲಿ ವ್ಯಾಪಾರ ಮಾಡ್ತಕ್ಕಂತಹದ್ದು ಅಂತಂದ್ಬಿಟ್ಟು. ಸ್ಟ್ರೀಟ್ ವೆಂಡರ್ಸ್ ಅಂತ, ಸ್ಟ್ರೀಟ್ ಟ್ರೇಡರ್ಸ್ ಅಂತಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಅಂದ್ಬಿಟ್ಟು. ಚೀಪ್ ಜಾಕ್ಸ್ ಅಂತಂದ್ರೆ ಇರ್ತಕ್ಕಂತಹ ಯಾವ್ದು ನಿಮ್ಗೆ ರಿಪೇರಿಗಳನ್ನ ಮಾಡ್ತಕ್ಕಂತಹದ್ದು ಯಾವ್ದಾಗಿರ್ಬೋದು, ಶೂ ರಿಪೇರಿ ಆಗಿರ್ಬೋದು, ಹಾಗೇನೆ ವಾಚ್ ಗಳನ್ನ ರಿಪೇರಿ ಮಾಡೋಂತಹದ್ದಾಗಿರ್ಬೋದು. ಅದನ್ನ ಯಾವ ತರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಕಾನ್ಸೆಪ್ಟ್. ನೆಕ್ಸ್ಟ್ ಹಾಗೇನೆ ನಿಮ್ಗೆ ಫಿಕ್ಸ್ಡ್ ಶಾಪ್ ಗಳಲ್ಲಿ ಇರ್ತಕ್ಕಂತಹ ಸ್ಮಾಲ್ ಫಿಕ್ಸ್ಡ್ ಶಾಪ್ ಗಳು ಯಾವ್ಯಾವ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಫಿಕ್ಸ್ಡ್ ಶಾಪ್ ಅಂದ್ರೇನು, ಫಿಕ್ಸ್ಡ್ ಶಾಪ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳೇನು, ಅದರಲ್ಲಿ ಜನರಲ್ ಸ್ಟೋರ್ಸ್ ಮತ್ತೆ ಸ್ಪೆಷಾಲಿಟಿ ಸ್ಟೋರ್ಸ್ ಮತ್ತೆ ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ಅಂತಂದ್ರೇನು, ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಶಾಪ್ಸ್ ಗಳು ಅಂತಂದ್ರೆ ಏನು ಅನ್ನೋ ಅಷ್ಟು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ನಾವು ಫಿಕ್ಸ್ಡ್ ಶಾಪ್ ಗಳಲ್ಲಿ ಇರ್ತಕ್ಕಂತಹ ಲಾರ್ಜ್ ರಿಟೇಲರ್ಸ್ ಗಳು ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಗೈಸ್. ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಇದೆ, ಡೌಟ್ ಗಳು ಕ್ರಿಯೇಟ್ ಆಗ್ತಿದೆ ಅಂತಂದ್ರೆ ಕೇಳಿ, ನಾನು ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಪುಟ್ಸ್ ಸಿಗ್ತಾ ಹೋಗುತ್ತೆ. ಡೌಟ್ ಇದ್ರೆ ಕೇಳಿ, ಮತ್ತೆ ಈ ಚಾಪ್ಟರ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ. ಸೊ ಇದು 13 ಮಾರ್ಕ್ಸ್ ಗೆ ಬರೋದ್ರಿಂದ ಕೇರ್ಫುಲ್ ಆಗಿ ಪಾಯಿಂಟ್ ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. 8 ಮಾರ್ಕ್ಸ್ ಗೆ ಜಾಸ್ತಿ ವೇಟೇಜ್ ಇರುತ್ತೆ. ಸೊ 8 ಮಾರ್ಕ್ಸ್ ಗೂ ಕೂಡ ಜಾಸ್ತಿ ಫೋಕಸ್ ಮಾಡಿ. ಈಗ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ರಿಟೇಲರ್ಸ್ ಅಥವಾ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ ಆಫ್ ರಿಟೇಲರ್ಸ್ ಅಂತ ಬಂದಾಗ ನೀವು ರಿಟೇಲರ್ ಬಗ್ಗೆ ಬರ್ಬಿಟ್ಟು ರಿಟೇಲರ್ ಏನೇನ್ ಸರ್ವಿಸ್ ಕೊಡ್ತಾನೆ ಅಂತ ಬಂದ್ಬಿಟ್ಟು. ಸೊ ಮೇನ್ ವಿಧವಾಗಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಇಟಿನರೇಟ್ ರಿಟೇಲರ್ಸ್ ಅಂತ ಬರೀಬೇಕು, ಇನ್ನೊಂದು ಯಾವುದು ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಅಂತ ಬರೆದು ಇಟಿನರೇಟ್ ಅಲ್ಲಿ ಬರ್ತಕ್ಕಂತಹ ಅಂಡರ್ ಅಲ್ಲಿ ಯಾವ್ದು ಬರುತ್ತೆ ಅವನ್ನೆಲ್ಲ ಬರೀಬೇಕು. ಹಾಗೆ ಫಿಕ್ಸ್ಡ್ ಶಾಪ್ ಅಲ್ಲಿ ಬರ್ತಕ್ಕಂತಹ 2 ವಿಧವನ್ನ ಮತ್ತೆ ಕ್ಲಾಸಿಫೈ ಮಾಡಿ ಅದನ್ನ ಸ್ಮಾಲ್ ರಿಟೇಲರ್ಸ್, ಸ್ಮಾಲ್ ಏನು ಫಿಕ್ಸ್ಡ್ ಶಾಪ್ ರಿಟೇಲರ್ಸ್, ಲಾರ್ಜ್ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಅಂತ ಏನು ಅಂತ ಬರೆದ್ರೆ 8 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸ್ಕೋರ್ ಆಗುತ್ತೆ. ಸೊ ಹಾಗಾಗಿ
ಬೋತ್ ಏನು ಪಾರ್ಟ್ ಎ ಬಿ ಹಾಗೂ ಪಾರ್ಟ್ ಬಿ ಡಿ. ನಿಮ್ಗೆ ಸಿ ಅಲ್ಲಿ ಯಾವುದೇ ರೀತಿಯಾದಂತಹ 4 ಮಾರ್ಕ್ಸ್ ಕ್ವಶನ್ಸ್ ಕೇಳಲ್ಲ. ಒಂದು ಫಸ್ಟ್ ಮೇನು ಸೆಕೆಂಡ್ ಮೇನು ಅಂದ್ರೆ ಪಾರ್ಟ್ ಎ ಪಾರ್ಟ್ ಬಿ ಹಾಗೆ ಪಾರ್ಟ್ ಎ ಚೆನ್ನಾಗಿ ಫೋಕಸ್ ಮಾಡಿ ಒಳ್ಳೆ ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬಹುದು. ಮತ್ತೆ ಈ ಚಾಪ್ಟರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ.